ಭಾರತ ವೀರ ನರೇಂದ್ರಂ ಅಥವಾ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾಂ ತಮಹಂ ವಂದೇ ಪರಮಾನಂದ ಮಾಧವಃ. ದೀಪ್ತನಯನಾರವಿ ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಈ ಸಂಸ್ಥೆಯ ಧೀಶಕ್ತಿಯಾದ ಸಂಸ್ಥಾಪಕರಿಗೆ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆಯ ಮೇಲಿರುವ ಹಿರಿಯರೇ, ಶಾಲೆಯ ಗುರುಬಳಗವೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಸುಮಾರು 2.25 ತಾಸಿನಿಂದ ನಾವೆಲ್ಲ ಇಲ್ಲಿ ಕೂತಿದ್ದೇವೆ. ತುಂಬ ಸುಂದರವಾದ ಸಮಾರಂಭದಲ್ಲಿ ಭಾಗವಹಿಸಿದ್ದೇವೆ. ನಾನು ಇಲ್ಲಿವರೆಗೆ ಭಾಗವಹಿಸಿದಂಥ ಸಮಾರಂಭಗಳಲ್ಲಿ ಅತ್ಯಂತ ಹೆಚ್ಚು ಬಹುಮಾನಗಳನ್ನು ನೀಡಿದಂಥ ಸಮಾರಂಭ ಈ ಸಮಾರಂಭ. ಎಷ್ಟು ಅಚ್ಚುಕಟ್ಟಾದ ನಿರ್ವಹಣೆ, ಹಿರಿಯರಿಗೆಲ್ಲ ಗೌರವ ಆಗ್ತಾ ಇದೆ. ಸ್ವತಃ ಶಿಕ್ಷಕರು ಓಡಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದ್ದರಿಂದಲೇ ಕಳೆದ 90 ವರ್ಷಗಳಿಂದ SRA ಅಂದರೆ ಒಂದು ಟ್ರೇಡ್ ಮಾರ್ಕ್ ಇದೆ. ಈ ತಡೀರಿ ನಿಮ್ಗೆ ತಿಳಿದಿಲ್ಲ, ನೀವು ಯಾವುದೋ ಲೋಕದಾಗದೀರಿ, ಬಾಜುದವ್ರು ಹೊಡೆದ್ರಂತ ಹೊಡಿಬೇಡ್ರಿ, ಸುಮ್ಮನೆ ಕೂಡ್ರಿ. ನಿಮ್ಮ ಮನಸ್ಸ ನಿಮ್ಗೆ ಚಪ್ಪಾಳೆ ಹೊಡಿಬೇಕು ಅಂತ ಹೇಳಿದ್ರಷ್ಟೇ ಚಪ್ಪಾಳೆ ಹೊಡಿಬೇಕು, ಮಾತಾಡಬೇಡ. ಈ ಸಂಸ್ಥೆ ತುಂಬ ಪವಿತ್ರವಾದ ಉದ್ದೇಶವನ್ನು ಇಟ್ಟುಕೊಂಡಂಥ, ಸಂತ ಸದೃಶ ಜೀವನವನ್ನು ಕಳೆದಂಥ ಒಬ್ಬ ವ್ಯಕ್ತಿಯ ತ್ಯಾಗದಿಂದ ಸ್ಥಾಪನೆಯಾಗಿದೆ. ನೀವೆಲ್ಲ ಭಾಗ್ಯಶಾಲಿಗಳು. ಇಂಥ ಸಂಸ್ಥೆಗಳಲ್ಲಿ ಕಲಿಯುವ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಅಷ್ಟೇ ಅಲ್ಲ, ಈ ಸಂಸ್ಥೆ ಹೆಸರಿದೆಯಲ್ಲ, ಆ ಹೆಸರಿನ ಹಿಂದೆಯೇ ಒಂದು ರೋಚಕ ಕಥೆ ಇದೆ. ನಾನು ವಿಶ್ವಜ ಕಾಡದೇವರವರು ಬರೆದಂಥ ಪುಸ್ತಕಗಳಲ್ಲಿ ಗಮನಿಸಿದೆ. ಪುಸ್ತಕದಲ್ಲಿ SRA ಬಣ್ಣಗಳು ಅಂತ ಪುಸ್ತಕ ಇದೆ, ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಬರೆದಿದ್ದಾರೆ, ಪೂಜ್ಯ ತಮ್ಮಣ್ಣಪ್ಪ ಅವರು ತಮ್ಮ ಆಸ್ತಿನೆಲ್ಲ ತ್ಯಾಗ ಮಾಡಿದ್ರು. ಆಗಿನ ಕಾಲಕ್ಕೆ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಸರ್ಕಾರವರ ಮುಖ್ಯಸ್ಥರ ಅನುಮತಿಯನ್ನು ತಗೋಬೇಕಾಗಿತ್ತು. ಹೀಗಾಗಿ ಅವ್ರನ್ನ ಕೇಳೋದಕ್ಕೆ ಹೋದಾಗ ಅವರು ಅನುಮತಿನೂ ಕೊಟ್ಟರು ಮತ್ತು 15,000 ರೂಪಾಯಿನೂ ಕೊಟ್ಟರು ಅಂತ ಪುಸ್ತಕದಲ್ಲಿ ಬರೆದಿದ್ದಾರೆ. ಆ ಕೃತಜ್ಞತೆಗಾಗಿ ಈ ಸಂಸ್ಥೆಗೆ ಅವರದ್ದೇ ಹೆಸರನ್ನು SRA ಶ್ರೀಮಂತ ರಾಮಚಂದ್ರ ಅಪ್ಪ ಸಾಹೇಬ್ ಅಂತ ಇಟ್ಟರು ಅಂತ ಪುಸ್ತಕದಲ್ಲಿದೆ. ಇದನ್ನು ಗಮನಿಸಿದರೆ ಇದು ಎಂಥದ್ದೊಂದು ಪವಿತ್ರ ಉದ್ದೇಶವನ್ನು ಇಟ್ಕೊಂಡು, ಕೃತಜ್ಞತಾ ಮನೋಭಾವವನ್ನು ಇಟ್ಕೊಂಡು ಸ್ಥಾಪನೆ ಆಗಿರೋ ಸಂಸ್ಥೆ ಅಂತ ಅನಿಸ್ತದೆ. ಆಮೇಲೆ ಈ ಸಂಸ್ಥೆಯ ಇತಿಹಾಸ ಇದೆಯಲ್ಲ, ಸುಮಾರು 90 ವರ್ಷಗಳ ಇತಿಹಾಸ. ಆ ಇತಿಹಾಸದಲ್ಲಿ ಈ ಸಂಸ್ಥೆಯ ಅಂಗಳದಲ್ಲಿ ಅರಳಿರುವ ಕುಸುಮಗಳು ಜಗತ್ತಿನ ಮೂಲೆ ಮೂಲೆಯಲ್ಲಿ ಸಂಸ್ಥೆಯ ಸುಗಂಧವನ್ನು ಪಸರಿಸಿರೋದನ್ನು ಗಮನಿಸಿದರೆ ವಾಟ್ ಆನ್ ಗ್ರೇಟ್ ಇನ್ಸ್ಟಿಟ್ಯೂಟ್ ಅಂತ ಅನಿಸ್ತದೆ. ಈಗ ಹೊಡಿಬೇಕಿತ್ತು ನೀವು ಚಪ್ಪಾಳೆ, ಈಗ ಹೊಡಿಬೇಕನ್ನಿಸ್ತದೆ. ಆಶ್ಚರ್ಯ ಆಗುತ್ತದೆ. ಅತ್ಯಂತ ಪ್ರಸಿದ್ಧ ಕವಿಗಳು, ಸಾಹಿತಿಗಳು, ವಿದ್ವಾಂಸರು, ವೈದ್ಯರು, ಅಧಿಕಾರಿಗಳು, ಶಿಕ್ಷಕರು, ನೇತಾರರು ಎಂಥ ಮಹತ್ವದ ಮುತ್ತುಗಳನ್ನು ಈ ಸಂಸ್ಥೆ ಕೊಟ್ಟಿದೆ ಅಂದರೆ, ನನಗನ್ಸೋ ಮಟ್ಟಿಗೆ ಸೂರ್ಯ ಚಂದ್ರ ಇರೋವರೆಗೆ
ಗುಡ್ಡ ಗಿರಿ ಇರುವವರಿಗೆ, ನದ ನದಿ ಹರಿಯುವವರಿಗೆ ಈ ಸಂಸ್ಥೆಯ ಹೆಸರು ಚಿರಸ್ಥಾಯಿಯಾಗಿ ಇರುತ್ತದೆ ಅನ್ನೋದರಲ್ಲಿ ಎರಡು ಮಾತು. ನಾನು ಅಲ್ಲಿ ಕೂತು ಈ ಸಮಾರಂಭವನ್ನು ಗಮನಿಸಿ, ನಿಮ್ಮನ್ನೆಲ್ಲ ಗಮನಿಸಿ, ಪ್ರಶಸ್ತಿ ತಗೊಂಡವ್ರನ್ನೆಲ್ಲ ಗಮನಿಸಿ, SRAಗೆ ಒಂದು ಹೊಸ ಡೆಫಿನೇಷನ್ ಬರೆದಿದ್ದೀನಿ. ಅದನ್ನು ಹೇಳಿ ಭಾಷಣ ಪ್ರಾರಂಭ ಮಾಡ್ತೀನಿ. ಈಗ ಮುಗಿಸ್ತಾರೆ ಅಂತ ಮಾಡಿದ್ರೆ 90 ಕಿಲೋಮೀಟರ್ 7:30 ಎದ್ದು ಮನೆ ಬಿಟ್ಟಿದ್ದೀನಿ. ನಾನು ನೋಡ್ತಿದ್ದೆ ಯಾವಾಗ ಭಾಷಣ ಕೇಳ್ತಾರೆ. ಕೇಳಿದೆ ನಿಮ್ಮ ಸರ್ನೇ, ನಂದು ಯಾವಾಗಿದೆ ಪಾಳಿ ಅಂತ. ಇನ್ನೊಂದು 2 ಮುಗಿದ ಮೇಲೆ ಅಂದ್ರು ಅವ್ರು. ನನಗೆ ಎದ್ದು ಜಗಳಾಡೋದಕ್ಕೂ ಬರೋದಿಲ್ಲ, ಅತಿಥಿ. ಅವ್ರಿಗೆ ಹೇಳಿದೆ ನಂದು ಮುಗಿಸಿ ಬಿಡಿ, ಆಮೇಲೆ ನಿಮ್ಮದು ಪ್ರಾರಂಭ ಮಾಡಿ. SRA, ಶೈನಿಂಗ್ ಸೂಪರ್ ಸ್ಟಾರ್ಸ್. R, ರೇರ್ ರೋರಿಂಗ್ ಸ್ಟಾರ್ಸ್. ಇನ್ನೊಂದ್ಸರಿ ಹೇಳ್ತೀನಿ. S, ಶೈನಿಂಗ್ ಸೂಪರ್ ಸ್ಟಾರ್ಸ್. R, ರೇರ್ ರೋರಿಂಗ್ ಸ್ಟಾರ್ಸ್. A, all-round students here. I felt really happy. ನಾನೇ ನಿಮ್ಮನ್ನ ಸ್ತುತಿಸಬೇಕು, ಶಹಬಾಷ್ಗಿರಿ ತಗೋಬೇಕು ಅಂತ ಹೇಳ್ತಿಲ್ಲ. 20 ಮಕ್ಕಳು ಒಂದು ವಿಷಯದಲ್ಲಿ 125 ಮಾರ್ಕ್ಸ್ ತಗೋತಾರೆ ಅಂದ್ರೆ ಏನು ಸಾಮಾನ್ಯ ವಿಷಯ. ಪಾಸ್ ಆಗಬೇಕಾದ್ರೆ 7-11 ಆಗೋ ಕಾಲ ಇದೆ. ನನಗೆ ಅವರು ವರದಿ ಓದಬೇಕಾದ್ರೆ ಒಂದು ಶಬ್ದ ಕಿವಿಗೆ ಬಿತ್ತು. ಅವ್ರ ಶ್ರಮ ಸಾರ್ಥಕ ಆಯಿತು ಅಂತ ಅನಿಸ್ತು. ಅವ್ರು ಹೇಳಿದ್ರು, ನಮ್ಮದು ಅತ್ಯಂತ ಪಾವಿತ್ರ್ಯ ಪರೀಕ್ಷಾ ಕೇಂದ್ರ ಅಂತ. ನಾನು ಬರ್ಕೊಂಡೆ. ಇವತ್ತಿನ ದಿನಮಾನದಲ್ಲಿ ಪರೀಕ್ಷೆಯ ಪಾವಿತ್ರ್ಯವನ್ನ ನೆಲಪಾಲು ಮಾಡುವಂಥವರೇ ತುಂಬಿರೋ ಕಾಲಕ್ಕೆ, ಏನಾದ್ರೂ ಮಾಡಿ ಎಲ್ಲಾರನ್ನೂ ಪಾಸ್ ಮಾಡಿ ದಡ್ರ ಸಂಖ್ಯೆ ಹೆಚ್ಚು ಮಾಡಬೇಕು ಅನ್ನೋ ಯೋಜನೆನೇ ಹೆಚ್ಚಾಗ್ತಾ ಇರೋ ಕಾಲಕ್ಕೆ, ಪರೀಕ್ಷೆಯ ಪಾವಿತ್ರ್ಯತೆಯನ್ನು ಉಳಿಸ್ಕೊಂಡು 20 ಮಕ್ಕಳು 125 ತಗೋತಾರೆ ಅಂದ್ರೆ ಇಲ್ಲಿ ನಿಜವಾದ ತಾಕತ್ತು ಇದೆ ಅಂತಾನೆ ಅರ್ಥ. ಆದ್ದರಿಂದ ಅಂಥ ಶ್ರದ್ಧೆಗೆ, ಅಂಥ ದುಡಿಮೆಗೆ, ಅಂಥ ಪರಿಶ್ರಮಕ್ಕೆ, ಅಂಥ ಪಾವಿತ್ರ್ಯತೆಗೆ ಒಟ್ಟು ಶಕ್ತಿಯಾಗಿರುವಂಥ ಎಲ್ಲರಿಗೆ, ಈ ಸಂಸ್ಥೆ ಹಿರಿಯರಿಗೆ, ಶಿಕ್ಷಕರಿಗೆ, ಪ್ರೀತಿಯ ವಿದ್ಯಾರ್ಥಿಗಳಿಗೆ, ದಾನಿಗಳಿಗೆ, ಐ ವಂಡರ್ಡ್, 1,00,000 ರೂಪಾಯಿ ಕೊಡ್ತಾ ಇದ್ದಾರೆ. ಸುಟ್ಟಟ್ಟಿಯವರು 50,000 ರೂಪಾಯಿ ಕೊಡ್ತಾ ಇದ್ದಾರೆ. 5 ರೂಪಾಯಿ ಕೊಡ್ಬೇಕಂದ್ರೆ 50 ಸಾರಿ ವಿಚಾರ ಮಾಡೋ ಕಾಲದಲ್ಲಿ ನಮ್ಮ ಊರಿನ ಮಕ್ಕಳು ಬೆಳೀಲಿ, ನಮ್ಮ ಊರಿನ ಮಕ್ಕಳು ಬಾಳಲಿ, ವಿಕಾಸ ಆಗಲಿ ಅಂತ 1,00,000 ರೂಪಾಯಿ ಕೊಡೋ ಮನೋಭಾವ ಅವ್ರಿಗಿದೆಯಲ್ಲ. ಅಂಥ ಎಲ್ಲ ಮನಸ್ಸುಗಳಿಗೆ ಪ್ರೇಮದಿಂದ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಭಾಷಣವನ್ನು ಪ್ರಾರಂಭ ಮಾಡ್ತೇನೆ. 1 ಕೋಟಿ ರೂಪಾಯಿ ಸಭಾಂಗಣವನ್ನ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ನೀವೆಲ್ಲ ನಿಂಬುದು ಅಂತ ಒಂದು ಪುಸ್ತಕ, ದಿನಚರಿ, ನಿಂಬುದು ಅಂತ ಒಂದು ಡೈರಿ ಇದ್ರೆ ಇವತ್ತು ಹೋಗಿ ಬರೆದಿಟ್ಟು ಬಿಡಿ. ಐ ಆಮ್ ವೆರಿ ಲಕ್ಕಿ ಟು ಲರ್ನ್ ಹಿಯರ್, ಐ ಆಮ್ ವೆರಿ ಬ್ಲೆಸ್ಫುಲ್ ಟು ಲರ್ನ್ ಹಿಯರ್, ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಹಿಯರ್ ಅಂತ ಬರೆದಿಟ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ, 100 ವರ್ಷ ತಪಸ್ಸು ಮಾಡಿದ್ರು ಇಂಥ ಪವಿತ್ರ ಜಾಗೆಯಲ್ಲಿ ಓಡಾಡೋ ಅವಕಾಶ ಸಿಗೋದಿಲ್ಲ. ಫಾರ್ಚುನೇಟ್ಲಿ ನಿಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯದಿಂದ ಇಲ್ಲಿ ನೀವು ಓಡಾಡ್ತಾ ಇದ್ದೀರಿ, ಇಲ್ಲಿ ನೀವು ಕಲಿತಾ ಇದ್ದೀರಿ, ಇಲ್ಲಿ ನೀವು ಕೂಡ್ತಿದ್ದೀರಿ, ಆಡ್ತಿದ್ದೀರಿ, ಹಾಡ್ತಿದ್ದೀರಿ. ವೆರಿ ಹ್ಯಾಪಿ, ವೆರಿ ಹ್ಯಾಪಿ, ಗ್ರೇಟ್. ಪ್ರೀತಿಯ ಸೋದರ ವಿದ್ಯಾರ್ಥಿಗಳೇ, ಇಷ್ಟು ಅಂಕಗಳನ್ನು ಸಂಪಾದಿಸಿರುವಂತಹ ನಿಮಗೆ ಅಷ್ಟು ಒಳ್ಳೆ ಟೀಚರ್ಸ್ ಇರಬೇಕಾದ್ರೆ ನನ್ನಂಥ ಒಬ್ಬ ಅತಿಥಿ ಏನು ಭಾಷಣದಲ್ಲಿ ಹೇಳಬಹುದು ಅನ್ನೋ ಸಂಕೋಚನೂ ನನಗಿದೆ. ಅವರೆಲ್ಲ ನಿಮಗೆ ಹೇಳಿರ್ತಾರೆ. ಆದರೂ ಇದೊಂದು ಒಳ್ಳೆ ಕಾರ್ಯಕ್ರಮ ಆಗಿರೋದ್ರಿಂದ, ನಾನೂ ದೂರದಿಂದ ಬಂದಿರೋದ್ರಿಂದ ಒಂದು 4 ಕಿವಿ ಮಾತುಗಳನ್ನು ನಿಮಗೆ ಭವಿಷ್ಯದ ಸಾಧನೆಗೆ ಸಹಾಯ ಆಗಲಿ ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್ ಬಟ್ ಫೇಲ್ಯೂರ್ ಈಸ್ ಆನ್ ಆರ್ಫನ್ ಅಂತ ಒಂದು ಮಾತಿದೆ. ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್ ಬಟ್ ಫೇಲ್ಯೂರ್ ಈಸ್ ಆನ್ ಆರ್ಫನ್. ಬಹಳ ಸುಂದರವಾದ ಮಾತಿದೆ. ಗೆಲ್ಲಬೇಕು ಅಂತ ಕನಸಿರೋ ಎಲ್ಲರೂ ಕೂಡ ಇಂಥ ಮಾತುಗಳನ್ನು ಪ್ರತಿನಿತ್ಯ ಅನ್ನಬೇಕು, ಮನನ ಮಾಡಬೇಕು, ಸ್ಮರಿಸಬೇಕು.
ನಾವು ಓಡಾಡುವ ಜಾಗೆಯ ಗೋಡೆಗಳಲ್ಲಿ ಇಂಥ ಮಾತುಗಳನ್ನು ಗೀಚಿ ಇಟ್ಕೋಬೇಕು. ದಿನ ಓದುವ ಪುಸ್ತಕಗಳ ಮುಖಪುಟದ ಮೇಲೆ ಇಂಥ ಮಾತುಗಳು ರಾಚಬೇಕು. ಪುಸ್ತಕ ತೆಗೆದಾಗ ಒಂದ್ಸರಿ ಈ ಮಾತು ಬಂದು ನಮ್ಮ ಎದೆಗೆ ಚುಚ್ಚಬೇಕು. ಅಂಥ ಮಾತು. ಅವ್ರು ಏನ್ ಹೇಳ್ತಾರೆ ಈ ಮಾತಿನಲ್ಲಿ ಅಂದ್ರೆ, ಡಿಫರೆನ್ಸ್ ಬಿಟ್ವೀನ್ ಸಕ್ಸಸ್ ಅಂಡ್ ಫೇಲ್ಯೂರ್, ಡಿಫರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಅಂಡ್ ಫೇಲ್ಯೂರ್, ಡಿಫರೆನ್ಸ್ ಬಿಟ್ವೀನ್ ವಿನ್ನರ್ ಅಂಡ್ ಲೂಸರ್ ಅನ್ನೋದನ್ನ ನಮ್ಮಂಥವ್ರಿಗೆ ತಿಳಿಸೋದಕ್ಕೆ ಈ ಮಾತನ್ನು ಅವರು ಬಳಸಿದ್ದಾರೆ. ಅವರಂತಾರೆ, ಯಶಸ್ಸಿಗೆ, ಗೆಲುವಿಗೆ, ಸಾಧನೆಗೆ, ಶಹಬಾಷ್ಗಿರಿಗೆ ಮುನ್ನೆಲೆಗೆ ಬಂದವರಿಗೆ ಬಹಳ ಜನ ಹಿಂದೆ ಇರ್ತಾರೆ. ಆದರೆ ಸೋತವರಿಗೆ ಯಾರೂ ಹಿಂದೆ ಬಂದು ನಿಲ್ಲೋದಿಲ್ಲ. ನಮ್ಮ ಜೀವನದಲ್ಲಿ ನಾವು ಗೆದ್ರೆ 100 ಜನ ಇವ ನಮ್ಮವ ಈಕೆ ನಮ್ಮಾಕೆ ಅಂತ ಹೇಳೋದಕ್ಕೆ ಬರ್ತಾರೆ. ನಾವು ಸೋತ್ರೆ, ನಾವು ಬಿದ್ದು ಬಿಟ್ರೆ, ಹಿಂದುಳಿದ್ರೆ ಯಾರೂ ನಮ್ಮ ಬೆನ್ನ ಹಿಂದೆ ಬಂದು ನಿಲ್ಲೋದಿಲ್ಲ. ಗೆಲ್ಲೋದು ಮತ್ತು ಸೋಲೋದು ಬಹಳ ವಿರೋಚಕವಾದ ಸಂಗತಿಗಳು. ದೇರ್ ಇಸ್ ಎ ಸ್ಲೈಟ್ ಡಿಫರೆನ್ಸ್ ಬಿಟ್ವೀನ್ ಸಕ್ಸಸ್ ಅಂಡ್ ಫೇಲ್ಯೂರ್. ಸ್ಟೂಡೆಂಟ್ ಲೈಫ್ ಅಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೇ ಅದು ಏನು ಅನ್ನೋದು ನಮಗೆ ಗೊತ್ತಾಗಿಬಿಟ್ರೆ, ಗೆದ್ದವರು ಮತ್ತು ಸೋತವರ ನಡುವಿನ ವ್ಯತ್ಯಾಸಗಳು ಏನು ಅನ್ನುವಂಥ ಅರಿವು ನಮಗೆ ಬಂದು ಬಿಟ್ರೆ, ನಾವು ಗೆಲ್ಲಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ 100% we will become heroes and heroines to our lives. ಬಹಳ ಜನಕ್ಕೆ ಗೆದ್ದವರನ್ನ ನೋಡಿದ ತಕ್ಷಣ ಅಥವಾ ಏನಾದರೂ ಸಾಧನೆ ಮಾಡಿದವರನ್ನು ನೋಡಿದ ತಕ್ಷಣ ದೇವರ ಅವ್ರ ಪಕ್ಷಪಾತಿ ಇದ್ದ, ಅದೃಷ್ಟ ಅವ್ರ ಪಕ್ಷಪಾತಿ ಇತ್ತು, ಅವ್ರ ತಂದೆ ತಾಯಿ ಬಹಳ ಪುಣ್ಯ ಮಾಡಿದ್ದಾರೆ, ಅವರಿಗೆ ದೇವರ ಆಶೀರ್ವಾದ ಮಾಡಿದ್ದಾನೆ, ಆದ್ದರಿಂದ ಅವ್ರು ಗೆದ್ರು ಅಂತ ಹೇಳ್ತಾರೆ. ಇದು ಶುದ್ಧ ಸುಳ್ಳು. ಜಗತ್ತಿನ ಇತಿಹಾಸದಲ್ಲಿ ಇಲ್ಲಿವರೆಗೂ ಯಾರ್ಯಾರು ಗೆದ್ದಿದಾರೋ, ಯಾರ್ಯಾರು ಮುಂದೆ ಬಂದಿದ್ದಾರೋ, ಯಾರ್ಯಾರು ಸಾಧಿಸಿದಾರೋ ಅವರೆಲ್ಲ ಅದೃಷ್ಟದಿಂದ ಗೆದ್ದಿದ್ದಾರೆ ಅನ್ನೋದು ಶುದ್ಧ ಸುಳ್ಳು, ಪ್ರಪಂಚದ ಅತ್ಯಂತ ದೊಡ್ಡ ಸುಳ್ಳು. ನಿಮ್ಮ ತಲೆಯಲ್ಲಿ ಇರಬೇಕು. 20 ಜನ 125 ಮಾರ್ಕ್ಸ್ ತಗೊಂಡಿದಾರಲ್ಲ, ಅವರಿಗೆ ದೇವರ ಕೃಪೆ ಇದೆ, ಟೀಚರ್ ಆಶೀರ್ವಾದ ಇದೆ, ತಂದೆ ತಾಯಿ ಕೃಪೆ ಇದೆ ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ ತೆಗೆದು ಹಾಕಿಬಿಡಿ. ಅಫ್ಕೋರ್ಸ್ ಇರಬಹುದು, ದೇವರ ದಯೆ, ತಂದೆ ತಾಯಿ ಕೃಪೆಗಿಂತ ದೊಡ್ಡ ಶಕ್ತಿ ಯಾವುದು ಇಲ್ಲ. ಅಷ್ಟರಿಂದಲೇ ಅವರು ಗೆದ್ದಿದ್ದಾರೆ ಅನ್ನೋದು ಮಾತ್ರ ಶುದ್ಧ ಸುಳ್ಳು. ಹಾಗಾದ್ರೆ ಜಗತ್ತಿನ ಇತಿಹಾಸದಲ್ಲಿ ಇತಿಹಾಸ ನಿರ್ಮಾತೃಗಳು, ಸಾಧಕರು ಗೆಲ್ಲೋದಕ್ಕೆ ಕಾರಣ ಏನು? ಯಾರು ಅವರ ಕೈ ಹಿಡಿದು ಮುನ್ನಡೆಸಿದ್ರು? ಯಾವ ಸಂಗತಿಗಳು ಅವರಿಗೆ ಯಶಸ್ಸನ್ನು ತಂದು ಕೊಟ್ಟು ಸ್ಟಾರ್ಸ್ನ ಮಾಡಿ ಆಲ್ವೇಸ್ ಶೈನ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ವು ಅನ್ನೋದನ್ನ ವಿದ್ಯಾರ್ಥಿಗಳಾಗಿದ್ದಾಗ ನಾವು ತಿಳ್ಕೋಬೇಕು. ವಿದ್ಯಾರ್ಥಿ ಜೀವನ ಅಂದ್ರೆ ಪಾಠಗಳನ್ನು ಓದೋದು, ಪರೀಕ್ಷೆಗಳನ್ನು ಬರೆಯೋದು, ಅಂಕಗಳನ್ನು ಸಂಪಾದನೆ ಮಾಡೋದು, ಪಾಸ್ ಆಗೋದು, ಇಷ್ಟು ಮಾತ್ರ ಅಲ್ಲ. BO ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ಸೀರಿಯಸ್ ಆಗಿ ಹೇಳ್ತಾ ಇದ್ರು, ನೀವು ಗಮನಿಸಲಿಲ್ಲ. ಸ್ಟೂಡೆಂಟ್ ಲೈಫ್ ಅಂದ್ರೆ ಬಹಳ ಜನ ವಿದ್ಯಾರ್ಥಿಗಳು, ಹೆಚ್ಚು ಕಡಿಮೆ 99% ವಿದ್ಯಾರ್ಥಿಗಳು ಪಾಠ ಕೇಳೋದು, ಪರೀಕ್ಷೆ ಬರೆಯೋದು ಅಂತಾನೆ ತಿಳ್ಕೊಂಡಿದ್ದಾರೆ. ಐ ಆಮ್ ಎ ಟೀಚರ್. 20 ವರ್ಷದಿಂದ ನಾನು ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದೀನಿ. ಓದೋದು ಬರೆಯೋದೇ ಶಿಕ್ಷಣ ಅನ್ನೋದು ನಿಮ್ಮ ತಲೆಯಲ್ಲಿ ಇದ್ರೆ ತಲೆಯಿಂದ ತೆಗೆದು ಹಾಕಿಬಿಡಿ. ಓದಿ ಬರೆದು ಪಾಸ್ ಆದವರೇ ಎಜುಕೇಟೆಡ್ ಅಂತ ನೀವು ಅನ್ಕೊಂಡಿದ್ರೆ ನನ್ನ ಕೈಲಿ 10 ಕತ್ತೆ ತಂದು ಕೊಡಿ, 6 ತಿಂಗಳು ಕೊಡಿ, ನಿಮಗಿಂತ ಹೆಚ್ಚು ಮಾರ್ಕ್ಸ್ ಕತ್ತೆಗೆ ಸಿಗೋ ಹಾಕಿ ಪಾಠ ಮಾಡೋದಕ್ಕೆ ನನಗೆ ಬರುತ್ತೆ. ಈಸ್ ಡಾಂಕಿ ಎಜುಕೇಟೆಡ್? ನಮಗಿಂತ ಚೆನ್ನಾಗಿ ಮಾತನಾಡ್ತದೆ ಗಿಳಿ, ಪ್ಯಾರೆಟ್ಗೆ ಎಜುಕೇಟೆಡ್ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಡೋದಕ್ಕೆ ಬರುತ್ತೆ? ನಮಗಿಂತ ಕೋಟಿ ಪಟ್ಟು, ಅಬ್ಜ ಪಟ್ಟು, ಮಿಲಿಯನ್ ಪಟ್ಟು ಇನ್ಫಾರ್ಮೇಶನ್ ಕಂಪ್ಯೂಟರ್ ಒಳಗಡೆ ಇದೆ. ಕಂಪ್ಯೂಟರ್ಗೆ ಬೆಸ್ಟ್ ಎಜುಕೇಟೆಡ್ ಅಂತ ಅವಾರ್ಡ್ ಕೊಡೋದಕ್ಕೆ ಬರುತ್ತಾ? ನೋ. ಓದು ಬರಹಾನೇ ಶಿಕ್ಷಣ ಅಲ್ಲ, ಓದಿ ಬರೆಯೋರೇ ವಿದ್ಯಾರ್ಥಿಗಳಲ್ಲ. ವಿದ್ಯಾರ್ಥಿ ಜೀವನದಲ್ಲಿ ನಾಳೆಯ ಜೀವನವನ್ನು ನಡೆಸೋದಕ್ಕೆ ಬೇಕಾದಂಥ ಕೌಶಲ್ಯಗಳನ್ನ, ಎದೆಗಾರಿಕೆಯನ್ನ, ವಿಶ್ವಾಸವನ್ನ, ಶ್ರದ್ಧೆಯನ್ನ, ಬದ್ಧತೆಯನ್ನ, ಬುದ್ಧಿಯನ್ನ, ಹೃದಯ ವೈಶಾಲ್ಯತೆಯನ್ನ
ಭಾವ ಫಲಿತತೆಯನ್ನು ಸಂಪಾದಿಸುವಂತಹ ಕೌಶಲ್ಯಗಳನ್ನು ಗಳಿಸೋದಕ್ಕೆ ಶಿಕ್ಷಣ ಅಂತ ಕರೀತಾರೆ. ನಾನೊಂದು ಪುಸ್ತಕ ಓದ್ತಾ ಇದ್ದೆ, 5 AM ಕ್ಲಬ್ ಅಂತ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ವಿದ್ಯಾರ್ಥಿಗಳಾದವರು ಕಲಿಬೇಕಾದಂಥ ವಿಷಯ ಏನು ಅನ್ನೋದಕ್ಕೆ 2 ಶಬ್ದ ಪ್ರಯೋಗ ಮಾಡಿದ್ದಾರೆ. 2 ಬ್ಯೂಟಿಫುಲ್ ವರ್ಡ್ಸ್. ಅವ್ರು ಏನಂತಾರೆ, ವರ್ತಮಾನವನ್ನ ನಿರ್ವಹಿಸುವ ಮತ್ತು ಭವಿಷ್ಯವನ್ನ ನಿರ್ಮಿಸುವ ಅವಳಿ ಕೌಶಲ್ಯಗಳನ್ನು ಸಂಪಾದಿಸುವುದೇ ಶಿಕ್ಷಣದ ಉದ್ದೇಶ. ಎವ್ರಿಬಡಿ ಹ್ಯಾಸ್ ಟು ಬೇರ್ ಇನ್ ಅವರ್ ಮೈಂಡ್. ಪ್ರತಿಯೊಬ್ಬರು ಇದನ್ನು ತಲೆಯಲ್ಲಿ ಹಾಕೋಬೇಕು. ಶಿಕ್ಷಣದ ಉದ್ದೇಶ ಏನು ಅಂದ್ರೆ ವರ್ತಮಾನವನ್ನ ನಿರ್ವಹಿಸುವ, ಭವಿಷ್ಯವನ್ನ ನಿರ್ಮಿಸುವ ಅವಳಿ ಕೌಶಲ್ಯಗಳನ್ನ ಅದು ನಮಗೆ ಕಲಿಸ್ಬೇಕು. ಹೇಗೆ ಬದುಕಬೇಕು, ಹೇಗೆ ಇರಬೇಕು, ಹೇಗೆ ವರ್ತಿಸಬೇಕು, ಹೇಗೆ ಮಾತನಾಡಬೇಕು, ಹೇಗೆ ವ್ಯವಹರಿಸಬೇಕು ಅನ್ನೋದು ನಮಗೆ ಬರದೇ ಇದ್ದರೆ ನಾವು ಕಲಿತದ್ದೆಲ್ಲ ದಂಡ. ನಮಗೆ 99% ಬಂದಿದ್ರು, ನಾವು ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಇದ್ರು, ಸಾಮಾನ್ಯವಾಗಿ ಹೇಗೆ ವರ್ತಿಸಬೇಕು ಅಂತ ನಮಗೆ ಗೊತ್ತಿರದಿದ್ರೆ ಪ್ರಪಂಚದ ಅತ್ಯಂತ ದೊಡ್ಡ ದಡ್ಡ ನಾವಾಗಿ ಬಿಡುತ್ತೆ. ದಟ್ ಈಸ್ ವೈ ಎಜುಕೇಶನ್ ಮೀನ್ಸ್ ಲೈಫ್ ಲೀಡಿಂಗ್ ಸ್ಕಿಲ್ಸ್ ಸಂಪಾದನೆ ಮಾಡುವುದು. ಆದ್ದರಿಂದಲೇ ಅವರೆಲ್ಲ ಹೀರೋ. ನಮ್ಗೆ ಯಾರಿಗೆ ಗೊತ್ತು ಅವ್ರಿಗೆ ಎಷ್ಟು ಓದೋದಕ್ಕೆ ಬರ್ತಿತ್ತು, ಬರೆಯೋದಕ್ಕೆ ಬರ್ತಿತ್ತು ಅಂತ ಹೇಳಿ. ಎಷ್ಟು ಸಾವಿರ ಜನ ವಿದ್ಯಾರ್ಥಿಗಳು ಇಲ್ಲಿ ಓದಿದ್ದಾರೋ ಎಲ್ಲರ ಬಾಯಿ ಒಳಗಡೆ ಕೊನೆಯವರೆಗೂ ಅವ್ರ ಹೆಸರು ಇರ್ತದೆ. SRA, ಶ್ರೀಮಂತ್, ಸರ್ಕಾರ ಅವರ ಹೆಸರು ಖಾಯಂ ಆಗಿರುತ್ತೆ. ಯಾಕೆ ಅವರು ದೊಡ್ಡವರಾದ್ರು, ಯಾಕೆ ಅವರು ಉಳಿದ್ರು ಅಂದ್ರೆ ಅವರಿಗೆ ಯಶಸ್ಸು ಅಂದ್ರೆ ಏನು, ಸಾಧನೆ ಅಂದ್ರೆ ಏನು, ಜೀವನ ಅಂದ್ರೆ ಏನು ಅಂತ ಗೊತ್ತಿತ್ತು. ಅದನ್ನ ನಾವು ತಿಳ್ಕೋಬೇಕು. ನಾನೊಂದು 4-5 ಹೆಸರು ಹೇಳ್ತೇನೆ ನೋಡಿ ಹೇಗಿದೆ. ರಜನಿಕಾಂತ್ ಅಂತ ಒಬ್ಬರಿದ್ದಾರೆ, ಕೇಳಿದ್ದೀರಾ? ಡು ಯು ನೋ ರಜನಿಕಾಂತ್? ಸೂಪರ್ ಸ್ಟಾರ್. ಇವತ್ತು ಭಾರತ ದೇಶದಲ್ಲಿ ಯಾರೇ ದೊಡ್ಡವರಿದ್ರು ರಜನಿಕಾಂತನ ಮೀಟ್ ಮಾಡಬೇಕಾದ್ರೆ 3 ತಿಂಗಳು 4 ತಿಂಗಳು ವೇಟ್ ಮಾಡ್ಬೇಕು, ಅವ್ರದ್ದು ಅಪಾಯಿಂಟ್ಮೆಂಟ್ ತಗೋಬೇಕಾದ್ರೆ. ಅಂಥ ರಜನಿಕಾಂತ್ 21-22ನೇ ವಯಸ್ಸಿನಲ್ಲಿ ನಮ್ಮ ಬೆಂಗಳೂರು BTM ಬಸ್ ಒಳಗಡೆ ಹವಾಯಿ ಚಪ್ಪಲಿ ಹಾಕೊಂಡು ಕಂಡಕ್ಟರ್ ಆಗಿದ್ರು. ಮುಂದೆ ಹೋಗ್ತೀನಿ ಜಾಗ ಬಿಡ್ರಿ ಅಂದ್ರು ಪ್ಯಾಸೆಂಜರ್ ಜಾಗ ಬಿಡ್ತಿರ್ಲಿಲ್ಲ ಅವರು. ರಜನಿಕಾಂತ್ ವಾಸ್ ಎ ಕಂಡಕ್ಟರ್. ಒಬೇರಾಯ್ ಅಂತ ಒಬ್ಬ ವ್ಯಕ್ತಿ, ಹೆಸರು ಕೇಳಿದ್ದೀರಾ? ಒಬೇರಾಯ್. ಜಗತ್ತಿನ ಹೋಟೆಲ್ ಉದ್ಯಮದಲ್ಲಿ ಒಬೇರಾಯ್ ಅಂದ್ರೆ ಸ್ಟಾರ್, 7 ಸ್ಟಾರ್, 5 ಸ್ಟಾರ್ ಹೋಟೆಲ್ಗಳನ್ನೆಲ್ಲ ಮೊದಲು ಕಲ್ಪನೆ ಕೊಟ್ಟವರೇ ಅವರು. ಅವ್ರು ಎಂಥ ದೊಡ್ಡ ದೊಡ್ಡ ಹೋಟೆಲ್ ಕಟ್ಟಿದ್ದಾರೆ ಅಂದ್ರೆ, ಎಷ್ಟು ದೊಡ್ಡ ಶ್ರೀಮಂತ ಉದ್ಯಮ ಇದೆ ಅವ್ರದ್ದು ಅಂದ್ರೆ, ಜಗತ್ತಿನ ಶ್ರೀಮಂತರ ಪಟ್ಟಿ ಒಳಗಡೆ ಅವ್ರದ್ದು ಒಂದು ಹೆಸರಿದೆ. ಆದ್ರೆ ಆ ಮನುಷ್ಯ 30-35 he was a supplier. ಗಿರಾಕಿ ಬಂದು ಕೂತ್ರೆ ಟೇಬಲ್ನ ಸ್ವಚ್ಛವಾಗಿ ಒರೆಸಿ ಚಹಾ ಕುಡಿತೀರಾ ಅಂತ ಕೇಳೋ ಮನುಷ್ಯ ಒಬೇರಾಯ್. ಧೀರುಭಾಯಿ ಅಂಬಾನಿ ಅಂತ ಒಬ್ಬ ವ್ಯಕ್ತಿ, ಹೆಸರು ಕೇಳಿದ್ದೀರಾ? ಇವತ್ತಿನ ಯಾವ್ದದು ಫೋನು? ಹಾ ನೋಡಿ, ಎಲ್ಲ ಗೊತ್ತಿದೆ ನಿಮ್ಗೆ. ಯಾಕೆಂದ್ರೆ ನೀವು ಜಿಯೋದೊಳಗಡೆನೆ ಜೀವನ ನಡೆಸ್ತಾ ಇದ್ರು. ನಮ್ಮ ಕಾಲಕ್ಕೆ ಎಲ್ಲಿ ಜಿಯೋ, ಎಲ್ಲಿ ಜಿ, ಇದು ಎಷ್ಟನೇ ಜಿ ಇದೆ ಈಗ? ಓ ವೆರಿ ಗುಡ್. ಈಗ ಇಲ್ಲಿ ಕೂತಿದಾರಲ್ಲ, ಇವರಿಗೆ ಜಿನೂ ಗೊತ್ತಿಲ್ಲ ಮತ್ತು ಬಿನೂ ಗೊತ್ತಿಲ್ಲ. ನಾವಿದ್ದಾಗ ಸ್ವಲ್ಪ ಫೋನ್ ಓಡಾಡ್ತಿತ್ತು, ಲ್ಯಾಂಡ್ ಲೈನ್. ಯಾರೋ ಒಬ್ರು ಪುಸ್ತಕದಲ್ಲಿ ಬಹಳ ಚಂದ ಬರೆದಿದ್ರು, ನಮ್ಮ ಕಾಲಕ್ಕೆ 3G, 4G, 5G, 6G, 7G ಇರಲೇ ಇಲ್ಲ. ಇದ್ದದ್ದು ಒಂದೇ ಜಿ, ಗುರುಜಿ. ನಮ್ಮ ಕಾಲಕ್ಕೆ ಇದ್ದದ್ದು ಒಂದೇ ಜಿ, ಗುರುಜಿ. ತೋಳು ಎರಿಸಿ ಬೆನ್ನ ಮೇಲೆ ಕೊಟ್ರೆ ಎಲ್ಲಾ ನೆಟ್ವರ್ಕ್ ಒಂದೇ ಸರಿ ಬರ್ತಿತ್ತು. ನಿಮಗೆ ಬೈಯೋಂಗಿಲ್ಲ, ಹೊಡೆಯಂಗಿಲ್ಲ, ಗದರ್ಸಂಗಿಲ್ಲ. ಮೊನ್ನೆ ಈಗ 5 ದಿನದ ಹಿಂದೆ ಹಾವೇರಿ ಒಳಗಡೆ ಒಬ್ಬ ಹುಡುಗ ಮೈ ಮೇಲೆ ಪೆಟ್ರೋಲ್ ಹಾಕೊಂಡು ಬೆಂಕಿ ಹಚ್ಚಿ ಸತ್ತಿದ್ದಾನೆ. PU ಕಾಲೇಜ್. ಯಾಕೆ? ಅವ ಕಾಲೇಜಿಗೆ ಬಂದಿರಲಿಲ್ಲ. ಅದಕ್ಕೆ ಪ್ರಿನ್ಸಿಪಲ್ ಅವ್ರ ಅಪ್ಪನ ಕರೆದು, ನಿನ್ನ ಮಗ ದಡ್ಡ ಆಗ್ತಿದ್ದಾನೆ, ಸುಧಾರಿಸಕ್ಕೆ ಹೇಳು ಅಂತ ಬುದ್ಧಿ ಹೇಳಿದ್ರು. ಬೈಯಂಗಿಲ್ಲ, ಬುದ್ಧಿ ಹೇಳೋಂಗಿಲ್ಲ, ತಿದ್ದೋಂಗಿಲ್ಲ. ಯಾಕೆ? ನೀವೆಲ್ಲ
ನೆಟ್ವರ್ಕ್ ಅಲ್ಲಿ ತೇಲಾಡ್ತಾ ಇದ್ದೀರಿ. ನಮ್ಗೇನು ನೆಟ್ವರ್ಕ್ ಇರ್ತಿದ್ದಿಲ್ಲ. ಊರಾಗ ಮಾಸ್ತರ್ ಬಂದ್ರೆ ನಮಗೆ ನೆಟ್ವರ್ಕ್ ಸಿಕ್ಬಿಡ್ತಿತ್ತು. ನಮ್ಮಪ್ಪ ನಮ್ಮವ್ವ ನಮ್ಮ ಓಣೆನವ್ರು ಹೇಳೋರು, ಮಾಸ್ತರ್ ಬಂದ ಹೋಗಿ ಮುಚ್ಕೊಂಡು ಕೂತ್ಕೊ ಅನ್ನೋರು. ನಾವೆಲ್ಲ ಬಹಳ ಹೆದರ್ತಿದ್ವಿ. ಭಯ ಇದ್ರೇನೆ ಶಿಕ್ಷಣ, ಪ್ರೇಮ ಇದ್ರೇನೆ ಶಿಕ್ಷಣ. ದುರ್ದೈವಕ್ಕೆ ನೀತಿಗಳನ್ನ ಮಾಡೋರಿಗೆ ಇಂಥದ್ದೇನು ಗೊತ್ತಾಗ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ ಮಕ್ಕಳೇ, ನಾಳೆ ಭವಿಷ್ಯ ಬಹಳ ಕಷ್ಟ ಇರುತ್ತೆ ಹೆದರದೇ ಇತ್ತು, ಬಹಳ ಕಷ್ಟ. ಈ ಧೀರುಭಾಯಿ ಅಂಬಾನಿ ಹೆಸರು ಹೇಳಿದ್ನಲ್ಲ, ಅವರು ರಿಲಯನ್ಸ್ ಮಾಡಿದ್ರಲ್ಲ, ರಿಲಯನ್ಸ್ ಕಂಪ್ನಿ ಮೊದಲು ಬಂದದ್ದು ಪೆಟ್ರೋಲಿಯಂ ಕ್ಷೇತ್ರಕ್ಕೆ. ಅವರು ಎಷ್ಟು ಶ್ರೀಮಂತರಾದ್ರು ಅವರು ಅಂದ್ರೆ, ಈಗ ಅವ್ರ ಇಬ್ಬರು ಮಕ್ಕಳು ಜಗತ್ನ ಆಳ್ತಾ ಇದ್ದಾರೆ, ಇಂಡಿಯನ್ ರೂಲ್ ಮಾಡ್ತಾ ಇದ್ದಾರೆ. ಮುಖೇಶ್ ಅಂಬಾನಿ ಇನ್ನೊಬ್ರು. ಆ ಅಂಬಾನಿ ಒಂದು ಕಾಲಕ್ಕೆ ಪೆಟ್ರೋಲ್ ಬಂಕ್ ಒಳಗಡೆ ಬಂದು ಹೋಗೋ ಗಾಡಿಗೆ ಪೆಟ್ರೋಲ್ ಬಿಟ್ಕೊಂಡು ನಿಲ್ಲೋ ಮನುಷ್ಯ. ಬಂಕರ್, ಹಿ ವಾಸ್ ಎ ಬಂಕರ್. ಗನ್ ಹಿಡ್ಕೊಂಡು ನಿಲ್ತಿದ್ದ. ಬಂದ್ ಗಾಡಿಗೆ ಎಷ್ಟು ಲೀಟರ್ ಪೆಟ್ರೋಲ್ ಬಿಡ್ಲಿ ಅಂತ ಕೇಳೋ ಮನುಷ್ಯ. ಸಚಿನ್ ತೆಂಡೂಲ್ಕರ್ ನಿಮ್ಗೆಲ್ಲ ಗೊತ್ತೇ ಇದೆ. ರೆಕಾರ್ಡ್ಸ್ ಅಂತ ಏನಾದ್ರು ಇದ್ರೆ ಅದನ್ನ ಮೊದಲು ಮಾಡಿದವರೇ ಸಚಿನ್ ತೆಂಡೂಲ್ಕರ್. ಇನ್ ಎಷ್ಟು ಜನ ಬಂದ್ರು ಮೊದಲು ನೇಮ್ ಅವ್ರದೇ ಇರುತ್ತೆ. 10ನೇ ಕ್ಲಾಸ್ ಫೇಲ್ ಬರೀರೆ, 10ನೇ ಕ್ಲಾಸ್ ಫೇಲ್. ಎ ಆರ್ ರೆಹಮಾನ್ ನಿಮ್ಗೆ ಗೊತ್ತಲ್ಲ, ಎ ಆರ್ ರೆಹಮಾನ್ ಜೈ ಹೋ ಹಾಡು ಹೇಳ್ತೀವಲ್ಲ, ಆ ಹಾಡಿನ ಸಂಯೋಜಕರು ಅವರು. ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲಾರು ಮೇಷ್ಟ್ರನ್ನ ಕರ್ಕೊಂಡು ಹುಡುಕಕ್ ಹೋಗ್ತಿದ್ರು, ಸಾಲಿಗೆ ಬಾ ಸಾಲಿಗೆ ಬಾ ಅಂತ. ಸಾಲಿಗೆ ಬಂದಿದ್ರೆ ಆಸ್ಕರ್ ಪ್ರಶಸ್ತಿ ಸಿಗುತ್ತಿರ್ಲಿಲ್ಲ. ಎ ಆರ್ ರೆಹಮಾನ್ ಹೇಳೋ ಮಾತಿದ್ರು, ಅರೇ ಹೋಟೆಲ್ನಾಗ ಕೆಲಸ ಮಾಡೋ ಮನುಷ್ಯ, ಬಂಕರಲ್ಲಿ ಕೆಲಸ ಮಾಡೋ ಮನುಷ್ಯ, 10ನೇ ಕ್ಲಾಸ್ ಫೇಲ್ ಆದ ಮನುಷ್ಯ, ಆಟ ಆಡೋದಕ್ಕೆ ಹೊರಗಡೆ ತಿರುಗಾಡ್ತಿದ್ದ ಮನುಷ್ಯ ಜಗತ್ತಿನ ದೊಡ್ಡ ಸಾಧಕ ಆಗ್ತಾನೆ ಅನ್ನೋದಾದ್ರೆ ಅದಕ್ಕೆ ಏನ್ ಕಾರಣ? ವಾಟ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್? ಅವರು ಹೀರೋ ಆಗೋದಕ್ಕೆ, ಅವರು ಶೈನ್ ಆಗೋದಕ್ಕೆ, ಅವರು ಶಾಶ್ವತವಾಗಿ ಉಳಿಯೋದಕ್ಕೆ ಯಾವ ಅಂಶ ಅವರಿಗೆ ಸಹಾಯ ಮಾಡಿತು ಅನ್ನೋದನ್ನ ನಾವು ಕಂಡು ಹಿಡಿಬೇಕು, ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಇಲ್ಲದೆ ಇದ್ರೆ ನಾವು ಸುಮ್ಮನೆ ಹಾಗೆ ಕಲಿತಾ 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 ಹೋಗ್ತೇವೆ. SSLC ಮುಗೀತದೆ, PUC ಮುಗೀತದೆ, ಡಿಗ್ರಿ ಮುಗೀತದೆ. 10 ಪೈಕಿ 11 ಪರಿಸಿ ಪೈಕಿ ಗೋವಿಂದ. ಕೆಲಸ ಸಿಕ್ತೋ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳೋದು. ಕೆಲಸ ಸಿಗ್ಲಿಲ್ವೋ ಹೊಲದೊಳಗಡೆ ಕಬ್ಬು ಕಡಿಯೋದು, ಮುಸುರಿ ತೊಳೆಯೋದು, ಏನೋ ಒಂದು ಮಾಡಿ ಬದುಕಿರೋವರೆಗೂ ದೇವರೇ ಕಾಪಾಡಪ್ಪ, ಹೊಟ್ಟೆ ತುಂಬಿಸಪ್ಪ, ನನ್ನೂ ದಾರಿ ದಾಟಿಸಪ್ಪ ಅಂತ ಪ್ರಾರ್ಥನೆ ಮಾಡಬೇಕಾಗ್ತದೆ. ನೋ, ಇಟ್ ಈಸ್ ನಾಟ್ ಲೈಫ್. ವಿ ಆರ್ ದೇರ್ ಟು ಅಚೀವ್ ಸಮಥಿಂಗ್ ಎಲ್ಸ್. ವಿ ಆರ್ ನಾಟ್ ಕಾಮನ್. ನಾವು ಯಾರು ಸಾಮಾನ್ಯರಲ್ಲ. ಅಸೀಮ ಶಕ್ತಿ ನಮ್ಮೊಳಗಡೆ ಇದೆ. ಚಿದಾನಂದನಿಗೆ 623 ಮಾರ್ಕ್ಸ್ ಬೀಳುತ್ತೆ ಅನ್ನೋದಾದ್ರೆ, ಆ ಇಡೀ ಲೀಸ್ಟ್ ಅಲ್ಲಿ ಬಾಟಮ್ ಅಲ್ಲಿರೋ ಹುಡುಗ ಇದಾನಲ್ಲ, ಅವನಿಗೂ ಅಷ್ಟೇ ಶಕ್ತಿ ಸಾಮರ್ಥ್ಯ ಇತ್ತು. ಪಾಪ ಅವನಿಗೆ ಗೊತ್ತಿಲ್ಲ. ಒಬ್ಬರೇ ಮೇಷ್ಟ್ರು ತಾನೇ ಕ್ಲಾಸಲ್ಲಿ ಪಾಠ ಮಾಡಿದವರು, ಒಂದೇ ಕ್ಲಾಸ್ ರೂಮ್ ತಾನೆ. ಮತ್ತೆ ಚಿದುಗೆ ಯಾಕೆ 4 ವಿಷಯದಲ್ಲಿ 100ಕ್ಕೆ 100 ಬಂತು, ಬಾಕಿಯವ್ರಿಗೆ ಯಾಕೆ ಬರಲಿಲ್ಲ ಅಂದ್ರೆ, ದೇರ್ ಈಸ್ ಎ ಡಿಫರೆನ್ಸ್, ದೇರ್ ಈಸ್ ಎ ಸೀಕ್ರೆಟ್. ದೇವರು ಚಿದಾನಂದನಿಗೆ ಸ್ಪೆಷಲ್ ಮೆದುಳು ಇಟ್ಟಿಲ್ಲ. ಫೇಲ್ ಆಗೋನ್ಗೆ ಅವಸರದಿಂದ ಮೆದುಳು ಇಟ್ಟು ಕಳಿಸಿಲ್ಲ. ಸಚಿನ್ ತೆಂಡೂಲ್ಕರ್ ಒಳಗಡೆ ಏನ್ ಸ್ಕಿಲ್ ಇದೆಯೋ, ಏನ್ ಸ್ಕಲ್ ಇದೆಯೋ, ಏನ್ ಬ್ರೈನ್ ಇದೆಯೋ, ನಮ್ಮೊಳಗಡೆನೂ ಅದೇ ಸ್ಕಿಲ್, ಸ್ಕಲ್, ಬ್ರೈನ್ ಇದೆ. ವಿ ಹ್ಯಾವ್ ಟು ಫೈಂಡ್ ಔಟ್ ಇಟ್. ವಿ ಹ್ಯಾವ್ ಟು ರಿಯಲೈಸ್ ದಟ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ಅದರ್ವೈಸ್ ಚಪ್ಪಲಿ ಅಡ್ಗಾಡ್ಸ್ಬೇಡ. ನಾವು ಕಾಲು ತಿಕ್ಕೋತ ಕೂತಾನ, ಜೋಕಾಲಿ ಆಡಿಸ್ಕೋತ. ಬೇಜಾರಾಗಿದೆ. 2.5 ತಾಸು ಆಯ್ತಲ್ಲ. ಇನ್ನೊಂದು 10 ನಿಮಿಷ ಇದ್ರೆ ನಾನು ಹಂಗ ಮಾಡ್ತಿದ್ದೆ. ಗೆಸ್ಟ್ ಅಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೀನಿ. ಅರೆ, ಜಗತ್ತಿನ ಸಾಧಕರ ಸಾಧನೆ ಹಿಂದೆ ನಿಸರ್ಗದ ವಿಶೇಷ ಯಾವ ಕೊಡುಗೆಯೂ ಇಲ್ಲ. ಬಯಾಲಜಿಕಲಿ ಭಗವಂತ ಅವ್ರಿಗೇನು ಭಿನ್ನತೆಗಳನ್ನ ಕೊಟ್ಟಿಲ್ಲ. ಆದರೂ ಅವರು ಯಾಕೆ ಗೆದ್ರು, ಬಾಕಿಯವರು ಸೋತರು ಅಂದ್ರೆ ಅದಕ್ಕೊಂದು ಸೂಕ್ಷ್ಮ ಕಾರಣ ಇದೆ. ಆ ಕಾರಣಕ್ಕೆ ನಾವು ಒಡೆಯರಾದ್ರೆ ನಾವು ಕೂಡ ಸ್ಟಾರ್ಸ್ ಆಗ್ತೀವಿ. ಅದನ್ನ ಇವತ್ತು ನಿಮಗೆ ನಾನು ಹೇಳೋದಕ್ಕೆ ಒಂದು ಸಣ್ಣ ಕಥೆಯನ್ನ ಬಳಸ್ತೇನೆ. ಜಪಾನ್ನಲ್ಲಿ, ಡು ಯು ನೋ ಜಪಾನ್? ವೇರ್ ಈಸ್ ಜಪಾನ್? ನಿಯರ್ ಬಿಟ್ವೀನ್ ರಬಕವಿ ಅಂಡ್ ಬನಟ್ಟಿ. ಎಲ್ಲಿದೆ ಜಪಾನ್? ಯಾರಾದ್ರೂ ಒಬ್ರು ಹೇಳ್ರಿ. ಒಬ್ರು ಹೇಳು. ಹಾ, ನನಗೆ ಗೊತ್ತೈತಿ. ಇಂಥವ್ರನ್ನ 18 ವರ್ಷ ಆತ್ ನೋಡಕತ್ತೀನಿ. ಜಪಾನ್ದಾಗ ಐತೆ. ಜಪಾನ್ದಾಗ ಚಪಾತಿಗೆ ಇರ್ತದ. ವೇರ್ ಈಸ್ ಜಪಾನ್?
ಯಾವ ಖಂಡದಲ್ಲಿ ಇದೆ ಅಂತ ಗೊತ್ತಿದೆಯಾ? ಏಷ್ಯಾ ಖಂಡದಲ್ಲಿ. ಜಗತ್ನಲ್ಲಿ ಬಿದ್ದವರು ಹೇಗೆ ಎದ್ದು ನಿಲ್ಲಬೇಕು ಅನ್ನೋದಕ್ಕೆ ಶ್ರೇಷ್ಠ ಉದಾಹರಣೆ ಜಪಾನ್. ಸುಟ್ಟು ಬೂದಿಯಾಗಿದ್ದ ಜಪಾನ್ 50 ವರ್ಷದಲ್ಲಿ ಜಗತ್ತಿಗೆ ಆಶ್ಚರ್ಯ ಹಾಗೂ ಹಾಗೆ ಫಿನಿಕ್ಸ್ ಹಕ್ಕಿ ಹಾಗೆ ಪುಟ್ಟಿದ್ದು ನಿಂತಿದೆ. ಬಿದ್ದವರೆಲ್ಲ ಜಪಾನ್ ಕತೆ ಓದ್ಬೇಕು. ಆ ಜಪಾನ್ ನಲ್ಲಿ ನಡೆದ ಒಂದು ಘಟನೆ. ಒಂದು ಊರಿತ್ತು, ಒಂದು ಮನೆ ಇತ್ತು, ಅಪ್ಪ ಅಮ್ಮ ಒಬ್ಬ ಹುಡುಗ ಇತ್ತು, 3 ಜನ. ಸಣ್ಣ ಮನೆ, ಬಡವ್ರ ಮನೆ, ಬಹಳ ಒಳ್ಳೆ ಜನರ ಮನೆ. ಹುಡುಗಂಗೊಂದು 5-5.5 ವರ್ಷ ವಯಸ್ಸಾಗಿದೆ. ಒಂದಿನ ಅಪ್ಪ ಅಮ್ಮ ಇಬ್ರು ಮನೆ ಹೊರಗಡೆ ಕೂತ್ಕೊಂಡು ಮಾತಾಡ್ತಿದ್ರು. ಅಪ್ಪ ಹೇಳ್ತಿದ್ದ, ಏನೇ ಎಷ್ಟು ದುಡಿತೀನಿ, ಎಷ್ಟು ಕಷ್ಟಪಡ್ತೀನಿ, ಕೈ ಒಳಗಡೆ ಇರೋ ಅಂಗೈ ಒಳಗಿರೋ ಗೆರೆ ಎಲ್ಲ ಮಸ್ ಹೋಗ್ತಾ ಇದೆ, ನೀನು ಎಷ್ಟು ಕಷ್ಟಪಡ್ತೀಯ, ದುಡಿತೀಯ, ನಮ್ಮ ಮಗ ನಾಳೆ ಹೀರೋ ಆಗಬೇಕು, ನಮ್ಮ ಕಷ್ಟ ಎಲ್ಲ ದೂರ ಆಗಬೇಕು ಅಂತ ಮಾತಾಡ್ತಿದ್ರು ಎಲ್ಲ ಅಪ್ಪ. ಹಾಗೆ ನಮ್ಮ ತಂದೆ ತಾಯಿನೂ ಮನೆಯಲ್ಲಿ ಮಾತಾಡ್ತಿರ್ತಾರೆ. ಆ ಹುಡುಗ ಇದನ್ನು ಕೇಳಿಸ್ಕೊತಿದ್ದ, ಮಣ್ಣಲ್ಲಿ ಆಟ ಆಡ್ತಿದ್ದ. ಎದ್ದು ಬಂದ, ಕೈ ಜಾಡ್ಸಿದ. ಅಪ್ಪ ಅಮ್ಮಗೆ ಹೇಳಿದ, ಡೋಂಟ್ ಯು ನೋ ಹೂ ಆಮ್ ಐ? ಅವ್ರ ಅಪ್ಪ ಅಮ್ಮನ ಕೇಳ್ತಾ ಇದ್ದಾನೆ, ವಯಸ್ಸೆಷ್ಟು? 5-5.5 ವರ್ಷ. ಯಾರನ್ನ ಕೇಳ್ತಾ ಇದ್ದಾನೆ? ಏನಂತ ಕೇಳ್ತಾ ಇದ್ದಾನೆ? ಗೊತ್ತಿಲ್ಲ ನಿಮಗೆ? ನಾ ಯಾರು ಅಂತ ಗೊತ್ತಿಲ್ಲ? ಡೋಂಟ್ ಯು ನೋ ಹೂ ಆಮ್ ಐ? ಐ ಆಮ್ ದ ಚಾಂಪಿಯನ್ ಆಫ್ ಜಪಾನ್ ಇನ್ ಕರಾಟೆ. 5ನೇ ವರ್ಷ, 5-5.5 ವರ್ಷ. ಅವ್ರ ಅವ್ವ ಅಪ್ಪ ಹೇಳ್ತಿದ್ದಾನೆ, ಏನ್ ಹುಚ್ಚಿದಿರಿ ನೀವು, ನಿಮ್ಗೆ ಗೊತ್ತಿಲ್ಲ ನಾ ಯಾರು ಅಂತ? ಇಡೀ ಜಪಾನ್ಗೆ ಕರಾಟೆ ಕ್ಷೇತ್ರದ ಚಾಂಪಿಯನ್. 1 ದಿವಸ ಕರಾಟೆ ಆಡಿಲ್ಲ. ಕರಾಟೆ ಅಂದ್ರೆ ಏನು ಗೊತ್ತೇ ಇಲ್ಲ. ಹಾಗೆ ನಾವು ಸಣ್ಣವರಿದ್ದಾಗ ದೊಡ್ಡ ದೊಡ್ಡ ಕನಸು ಕಾಣ್ತಿರ್ತೀವಿ. ದೊಡ್ಡವರಾದಂತೆ ನಮ್ಮ ಕನಸುಗಳನ್ನೆಲ್ಲ ಸಾಯಿಸಿ ಬಿಡ್ತೇವೆ. ಎಷ್ಟು ಜನ ನಾವು ಮಾತಾಡೋದಿಲ್ಲ, ನಾನು DC ಆಗಬೇಕು, AC ಆಗಬೇಕು, ಸಾಹೇಬ್ ಆಗಬೇಕು, MLA ಆಗಬೇಕು, MP ಆಗಬೇಕು, ವಕೀಲ ಆಗಬೇಕು, ಪೊಲೀಸ್ ಆಗಬೇಕು, ಕಂಡಕ್ಟರ್ ಆಗಬೇಕು. 10ನೇತಕ್ಕೆ ಬಂದ್ಬಿಟ್ರೆ 10ನೇತೆ ಒಂದು ಪಾಸ್ ಆದ್ರೆ ಸಾಕು. PUC ಹೋದ ತಕ್ಷಣ ಅಪ್ಪ ಅವ್ವ ಮಾಸ್ತರ್ ಸೇರಿಸಿ ನಮ್ಮ ತಲೆ ಆಗಿದ್ದಿದ್ದು ಕನಸೆಲ್ಲ ಬೀದ್ಯಾಗ ಎಸದು ಬರೀ ಮಾರ್ಕಸ್ ಮಾರ್ಕಸ್ ಮಾರ್ಕಸ್. ಅವಾಗ ಅವರು ಹುಚ್ಚರು, ನಾವು ಹುಚ್ಚರು, ಜಗತ್ತೆಲ್ಲ ಒಂದು ಹುಚ್ಚರ ಸಂತೆ. ಪಾಸಿಂಗ್ PUC ಇಸ್ ಗ್ರೇಟ್ ಅಂತ ಹೇಳ್ತಾರೆ. ಹುಚ್ಚರು ಹೇಳೋ ಮಾತು. ಬೀದ್ಯಾಗ ಹಾದ್ಯಾಗ ಕೂದಲು ಪಿನ್ನು ಚಾಪ ಮಾಡ್ಲಿಕ್ಕೆ ಬರ್ತಾರ ಗೊತ್ತಾ? ನೀವು ಈ ಕಡೆ ಏನಂತೀರಿ ಅವ್ರಿಗೆ? ಸೂಜಿ ಪೀಪಿ ಮಾರಕ್ ಬರ್ತಾರಲ್ಲ, ಕೂದಲು ತಗೊಂಡು ಹೋಗ್ತಾರಲ್ಲ, ಅವ್ರದ್ದು ಇನ್ಕಮ್ ಎಷ್ಟು ಗೊತ್ತಾ? ಡು ಯು ನೋ ದೇರ್ ಇನ್ಕಮ್? ಒಬ್ಬೊಬ್ಬ ಮನುಷ್ಯ ಒಂದೊಂದು ದಿವಸಕ್ಕೆ 2,000 ರೂಪಾಯಿ ದುಡಿತಾನ. ಆರಾಮ್ ಸಂಜೆ ಮುಂದೆ ನೆರಳು ಗಿಡದಾಗ ಹೋಗಿ ಕಾಲ್ ಮೇಲೆ ಕಾಲಕ್ಕೆ ಕುಂದಿರ್ತಾರ. ಅವ್ರು ಎಂದು PUC ಪಾಸ್ ಆಗಿಲ್ಲ, ಅವ್ರು ಯಾರು ಶಾಲೆಗೆ ಹೋಗಿಲ್ಲ ಅವ್ರು. ಯಾಕಂದ್ರೆ ಈಗ ಹುಚ್ಚರದಂತ ಗೊತ್ತೈತಿ. ಅರ್ಥ ಮಾಡ್ಕೋಬೇಕು. ಅವ್ನು ಹುಡುಗ ಬಂದ, ಅಪ್ಪ ಅವು ಬೈ, ನಿಮ್ಗೆ ಗೊತ್ತಾಗೋದಿಲ್ಲ? ಡೋಂಟ್ ಯು ನೋ ಹೂ ಆಮ್ ಐ? ಆಲ್ರೆಡಿ ಐ ಆಮ್ ದ ಚಾಂಪಿಯನ್ ಆಫ್ ಕರಾಟೆ ಇನ್ ಜಪಾನ್ ಅಂದ. ಅಪ್ಪ ಅಮ್ಮ ಖುಷಿ ಆಯ್ತು, ತಬ್ಕೊಂಡ್ರು, ಮುದ್ದಾಡಿದ್ರು. ಸರಿ, ನಾಳೆ ನಿನ್ನ ಕೋಚಿಂಗ್ ಸೆಂಟ್ರಿಗೆ ಕರ್ಕೊಂಡು ಹೋಗಿ ಒಳ್ಳೆ ಕೋಚಿಂಗ್ ಸೆಂಟ್ರಲ್ಲಿ ಕರಾಟೆ ಆಡಿಸೋದಕ್ಕೆ ಕೋಚಿಂಗ್ ಬಿಡ್ತೀವಿ ಅಂದ್ರು. ಹ್ಞೂ ಅಂದ. ಮರುದಿನ ಎದ್ರು, ಅವರು ರೆಡಿ ಆದ್ರು, ಅವನು ರೆಡಿ ಆದ, ಕೈ ಹಿಡ್ಕೊಂಡು ಕರ್ಕೊಂಡು ಹೋದ. ಅಲ್ಲೊಂದು ಬ್ಯೂಟಿಫುಲ್ ಏರಿಯಾ ಇತ್ತು, ಕೋಚಿಂಗ್ ಸೆಂಟರ್ ಏರಿಯಾ. ಅಲ್ಲೆಲ್ಲ ಕರಾಟೆ ಕಲಿಸ್ತಿದ್ರು. ಒಂದೊಂದೇ ಇನ್ಸ್ಟಿಟ್ಯೂಟ್ ನೋಡ್ತಿದ್ರು ಅಪ್ಪ ಅಮ್ಮ. ಇದ್ರಾಗ ಹಾಕ್ಬೇಕು, ಇದ್ರಾಗ ಹಾಕ್ಬೇಕು, ಇದ್ರಾಗ ಹಾಕ್ಬೇಕು. ಒಂದು ಚಲೋ ಇನ್ಸ್ಟಿಟ್ಯೂಟ್ ಇತ್ತು, ಭಾಳ ಹುಡುಗರು ಇದ್ರು. ಅಲ್ಲಿ ಒಬ್ರು ಚಲೋ ಸರ್ ಇದ್ರು. ಚಲೋ ಸರ್ ಸಿಗ್ಬೇಕಾದ್ರೂ ಪುಣ್ಯ ಮಾಡ್ಬೇಕು, ಎಲ್ಲರಿಗೂ ಸಿಗೋದಿಲ್ಲ ಚಲೋ ಸರ್. ಚಲೋ ಸರ್ ಸಿಕ್ಕರು ಕೆಟ್ಟರು ಅಂದ್ರೆ ಅವರಷ್ಟು ನತದೃಷ್ಟರ ಜಗತ್ನಾಗ ಯಾರೂ ಇಲ್ಲ. ಸರ್ ಕೂತಿದ್ರು, ಅಪ್ಪ ಅಮ್ಮ ಹೋಗಿ, ಸರ್ ವಿ ಹ್ಯಾವ್ ಎ ಗ್ರೇಟ್ ಡ್ರೀಮ್, ನಮ್ಗೊಂದು ಚಲೋ ಕನಸಿದೆ, ನಮ್ಮ ಮಗನ ನಿಮ್ಮ ಶಾಲ್ಯಾಗ ಕರಾಟೆ ಕಲ್ಸಕ್ಕೆ ಕರ್ಕೋರಿ ಅಂದ್ರು. ಅವರು ಚಲೋ ಸರ್, ಚಲೋನೇ ಇದ್ರು. ಹುಡುಗನ್ ನೋಡಿದ್ರು, ಇವ ಅಂದ್ರು. ಹಾಂ ಸರ್, ಇವ ಹೈಲಿ ಇಂಪಾಸಿಬಲ್. ನಮ್ಮಲ್ಲಿ ಕರಾಟೆ ಕಲಿಬೇಕಂದ್ರೆ ಸದೃಢ ಇರಬೇಕು, ಗಟ್ಟಿರ್ಬೇಕು, ಎತ್ತರ ಇರ್ಬೇಕು, ತಾಕತ್ತಿರ್ಬೇಕು. ಇವ ಏನು ಟೊಣಕೆ ಇದ್ದಂಗೆ ಅದ. ನೋ ಅಡ್ಮಿಷನ್ ಅಂದ್ರು. ಪಾಪ ಅಪ್ಪ ಅಮ್ಮ ಬೇಜಾರಾಯ್ತು, ಸಪ್ಪು ಮುಖ ಮಾಡ್ಕೊಂಡು ಹೊರಗೆ ಹೋದ್ರು. ಇವ ಹೊರಗೆ ಹೋಗ್ಲಿಲ್ಲ. ನೀವು ಕೈ ಜಾಡ್ಸ್ಕೊತ ಮಾಸ್ತರ್ ಮುಂದೆ ಹೋದ. ಸರ್, ಯು ಆರ್ ಲೂಸಿಂಗ್ ಎ ಗ್ರೇಟ್ ಚಾನ್ಸ್. ಒಂದು ದೊಡ್ಡ ಚಾನ್ಸ್ ಮಿಸ್ ಮಾಡ್ಕೋತಾ ಇದ್ದೀರಿ. ಡು ಯು ನೋ ಹೂ ಆಮ್ ಐ? ನಿಮ್ಗೆ ಗೊತ್ತಿದೆ ನಾ ಯಾರು ಅಂತ? ಏನು ದೊಡ್ಡ ಮಾಸ್ತರ್ ಇದೀ? ನಾನು ಜಪಾನ್ ಒಳಗಡೆ ಕರಾಟೆ ಚಾಂಪಿಯನ್. ನನಗೆ ಕಲಿಸ್ಲಾರ್ದ ಯಾರಿಗೆ ಕಲಿಸ್ತೀರಿ ನೀವು ಅಂದ ಹುಡುಗ. ಮಾಸ್ತರ್ ತಲೆ ಎಷ್ಟು ಗಿರ್ರಂದಿರ್ಬೇಕು. ಸರ್ ಅಂದ್ರು, ಅರೆ ನಿನ್ನ ಒಳಗಡೆ ಇಷ್ಟು ವಿಶ್ವಾಸ ಇದೆ ಅನ್ನೋದಾದ್ರೆ, ನಿನ್ನ ಎದೆ ಒಳಗಡೆ ಇಷ್ಟು ಆತ್ಮವಿಶ್ವಾಸ ಇದೆ ಅನ್ನೋದಾದ್ರೆ
ನಿನ್ನ ಮೇಲೆ ನಿನಗಿಷ್ಟು ನಂಬಿಕೆ ಇದೆ ಅನ್ನೋದಾದ್ರೆ ನೀನು ನಿಜವಾಗ್ಲೂ ಚಾಂಪಿಯನ್. ಕಮ್ ಲೆಟ್ ಅಸ್, ಐ ವಿಲ್ ಟೀಚ್ ಯು ಅಂದ್ರು ಅಡ್ಮಿಷನ್ ಮಾಡ್ಕೊಂಡು ಆ ಕೋಚಿಂಗ್ ಸೆಂಟರ್ ಒಳಗಡೆ ಎಲ್ಲಾರು ಇವನಿಗಿಂತ ದೊಡ್ಡವ್, ಇವ ಸಣ್ಣವ್, ಎಲ್ಲರಿಗಿಂತ ಮೊದಲು ಸಾಲಿಗೆ ಬರ್ತಿದ್ದ. ಎಲ್ಲರಿಗಿಂತ ಮೊದಲು ಸಾಲಿಗೆ ಬರೋರಿಗೆ ಬಹಳ ಚಂದ ಪಾಠ ಸಿಗ್ತಾವ. ನಾವೆಲ್ಲ ಊರಕ್ಕಿಂತ ಮುಂಚೆ ಹೋಗಿ ಶಾಲೆ ಹಾಕೊಂಡ್ಬಿಡ್ತಿದ್ವಿ. ಈಗ ಹುಡುಗರು ಬೇಗ ಬರಲ್ಲ ಸರ್, ಎಲ್ಲ ಮೆಸೇಜ್ ಮಾಡ್ತಾರೆ, ವಾಟ್ ಈಸ್ ಯುವರ್ ಟೈಮ್ ಅಂತಾರೆ. ಎಲ್ಲರ ಹತ್ರ ಫೋನ್ ಇರ್ತಾವ, ಎಲ್ಲರೂ ಕರೆಕ್ಟ್ ಟೈಮಿಗೆ ಹೋಗ್ತಾರೆ. ಹುಡುಗರು ಸರ್ ಎಲ್ಲರಿಗಿಂತ ಮೊದಲು ಬರ್ತಿದ್ದ, ಬಹಳ ಶಾಣೆ ಇದ್ದ, ಸರ್ ಹೇಳೋದನ್ನ ಲಕ್ಷ್ಯ ಕೊಟ್ಟು ಕೇಳಿಸ್ಕೊತಿದ್ದ, ಚಂದ ಕಲಿತಿದ್ದ, ಅವ್ರು ಹೇಳೋ ಸ್ಕಿಲ್ಗೆ ಪಟ್ಟುಗಳಿಗೆ ಆಪ್ಟ್ ಬಿಹೇವ್ ಮಾಡ್ತಿದ್ದ. ಸರಿಗೆ ಗೊತ್ತಾಯ್ತು ಡೆಫಿನೆಟ್ಲಿ ಹಿ ವಿಲ್ ಬಿಕಮ್ ಚಾಂಪಿಯನ್. ಅವ್ಗೆ ಯಾವಾಗ ಆಡ್ಸಕ್ ಹೋಗ್ತಿದ್ರು ಅವಾಗೆಲ್ಲ ದೊಡ್ಡವ್ರನ್ನೆಲ್ಲ ಸೋಲ್ಸಕ್ ಚಾಲು ಮಾಡಿದ ಹುಡುಗ. ಅನ್ಫಾರ್ಚುನೇಟ್ಲಿ ಒಂದಿನ ಅವ್ರ ಅಪ್ಪ, ಅವ್ವ, ಇವ 3 ಮಂದಿ ಬಸ್ನಾಗ ಒಂದು ಊರಿಗೆ ಹೊಂಟಿದ್ರು. ಬಸ್ಸಿಗೆ ಆಕ್ಸಿಡೆಂಟ್ ಆಯ್ತು, ಬಹಳ ಜನಕ್ಕೆ ಗಾಯ ಆಯ್ತು. ಅಪ್ಪ ಒಂದ್ ಕಡೆ ಬಿದ್ದಿದ್ದ, ಅಮ್ಮ ಒಂದ್ ಕಡೆ ಬಿದ್ದಿದ್ರು, ಇವ ಒಂದ್ ಕಡೆ ಬಿದ್ದಿದ್ದ. ಒಂದು 4-5 ಮಂದಿ ಕೂಡಿ ಇವ್ನ ಕರ್ಕೊಂಡು ಸ್ಟ್ರೆಚರ್ ಮೇಲೆ ಹಾಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತು. ಡಾಕ್ಟರ್ ಡಯಾಗ್ನೋಸ್ ಮಾಡಿದ್ರು. ಡಾಕ್ಟರ್ ಬಂದು ಹೇಳಿದ್ರು ಅವನದು ಎಡಗಡೆ ಭುಜದ ಮೂಳೆಗಳೆಲ್ಲ ಪುಡಿ ಆಗಿ ಹೋಗ್ಯಾವು. ಅವ್ನ ಎಡಗೈ ಕಟ್ ಮಾಡಿ ತೆಗಿಲಿಲ್ಲ ಅಂದ್ರೆ ಅವ್ನಿಗೆ ಅಪಾಯ ಇದೆ. ಸೊ ವಿ ವಿಲ್ ಕಟ್ ಹಿಸ್ ಲೆಫ್ಟ್ ಹ್ಯಾಂಡ್ ಅಂದರು. ಓಕೆ ಅಂದರು. ಕೈ ಕಟ್ ಮಾಡಿದ್ರು. ಅಪ್ಪ ಅಮ್ಮನ ಪ್ರಜ್ಞೆ ಬಂದಿತ್ತು, ಗೊತ್ತಾಯಿತು. ಆಪರೇಷನ್ ಎಲ್ಲ ಮುಗೀತು. ಮನೆಗೆ ಕರ್ಕೊಂಡು ಹೋದರು. ಅವನ ಕೈ ಇರಲಿಲ್ಲ. 1 ವಾರ 2 ವಾರ ಆದಮೇಲೆ ಅವ್ನು ಸ್ವಲ್ಪ ಪ್ರಜ್ಞೆ ಬರೋಕ್ಕೆ ಚಾಲು ಆಯಿತು. ಗೊತ್ತಾಯಿತು. ಅಳಕ್ಕೆ ಚಾಲು ಮಾಡಿದ. ಎಷ್ಟು ಕನಸು ಇಟ್ಕೊಂಡಿದ್ದೆ ನಾನು, ನಮ್ಮ ಅಪ್ಪ ಅಮ್ಮನ ಹೆಸರು ತರಬೇಕು ಅಂತ ಕನಸು ಇಟ್ಕೊಂಡಿದ್ದೆ. ದೇವ್ರು ನನ್ನ ಕೈ ತೆಗೆದು ಬಿಟ್ಟ ಅಂತ ಅಳ್ಕೋತ ಕಾಟ್ ಮೇಲೆ ಮಲ್ಕೋತಿದ್ದ. ಅಪ್ಪ ಅಮ್ಮ ಏನು ಮಾಡೋಕ್ಕಾಗೋದಿಲ್ಲಲ್ಲ, ಕೈ ಹೋಯ್ತು ಅಂತ ಮಗನ ಬೀದಿಯಾಗ ಹಾಕ್ಲಿಕ್ಕಾಗತ್ತಾ? ಆದರೂ ಅಪ್ಪ ಅಮ್ಮ ದಿನ ಅವ್ನಿಗೆ ಉಪಚಾರ ಮಾಡ್ತಿದ್ರು, ಉಣಿಸ್ತಿದ್ರು, ಎಲ್ಲ ಮಾಡ್ತಿದ್ರು. ಈ ಕಡೆ ಕೋಚಿಂಗ್ ಸೆಂಟರ್ ಒಳಗಡೆ, ಸ್ಕೂಲ್ ಒಳಗಡೆ ಒಂದಿನ ಮೇಸ್ಟ್ರು ಕೇಳಿ, ಯಾಕೋ ಅವ ಬಂದೇ ಇಲ್ಲ ಅಂದ್ರು. ಬಾಕಿ ಹುಡುಗರು ಇದ್ರಲ್ಲ ಅವ್ರಿಗೆ ಖುಷಿ ಆಯ್ತು. ಅವ ಬರ್ಲಿಲ್ಲ ಅಂದ್ರೆ ಇವ್ರು ಚಾಂಪಿಯನ್ ಅಲ್ಲ. ಶಾಣೆ ಹುಡುಗರು ಬರ್ಲಿಲ್ಲ ಅಂದ್ರೆ ದೊಡ್ಡ ಹುಡುಗರಿಗೆ ಖುಷಿ ಭಾಳ, ದೊಡ್ಡ ಹುಡುಗರು ಬರ್ಲಿಲ್ಲ ಅಂದ್ರೆ ಸರಿಗೆ ಖುಷಿ ಭಾಳ ಅಲ್ಲ. ರೈಟ್ ಆರ್ ರಾಂಗ್? ಚಪ್ಪಾಳಿ ಹೊಡೀರಿ ಮತ್ತೆ. ಸರ್ ಕೇಳಿದ್ರು, ಅರೆ ಅವ ಯಾಕ ಬಂದಿಲ್ಲ? ಎಲ್ಲ ಹುಡುಗರು ಚಪ್ಪಾಳಿ ತಟ್ಟಿ ಹೇಳಿದ್ರು, ಸರ್ ಇನ್ಮೇಲೆ ಅವ ಸಾಲಿಗೆ ಬರೋದಿಲ್ಲ, ಕರಾಟೆ ಕೋಚಿಂಗ್ ಕಲಿಯೋದಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಅವ್ನಿಗೆ ಆಕ್ಸಿಡೆಂಟ್ ಆಗಿದೆ, ಲೆಫ್ಟ್ ಲೆಗ್ ಕಟ್ ಆಗಿದೆ, ಇನ್ಮೇಲೆ ಅವ ಕರಾಟೆ ಆಡೋದಿಲ್ಲ. ಮೇಷ್ಟ್ರು ಅಂದ್ರು, ಅವ ಯಾಕೆ ಬರೋದಿಲ್ಲ, ನಾನು ನೋಡ್ತೀನಿ ನಡೀರಿ ಅಂತ. ಸರ್ ಮುಂದದಾರ, ಹುಡುಗರೆಲ್ಲ ಹಿಂದದಾರ. ಒಂದು ದೊಡ್ಡ ಮಿಲಿಟ್ರಿ ಊರಾಗ ಹೊಂಟಿತ್ತು. ನಡ್ಕೋತ ನಮ್ಮ ಸರ್ ನಮ್ಮ ಮನೆಗೆ ಹಿಂಗೆ ಬಂದಿದ್ದು ನಮ್ಗೆ ನೆನಪದಾವ. ನಮ್ಮ ಸರ್, ನಮ್ಮ ಮೇಡಮ್, ನಮ್ಮ ಟೀಚರ್ ನಮ್ಮ ಮನೆಗೆ ಬಂದಾಗ ದೇವರು ನಮ್ಮ ಮನೆಗೆ ಬಂದಾನಂತ ನಮಗೆ ಭಾಸ ಆಗ್ತಿತ್ತು. ಏನು ಹೇಳಲಿ ನಿಮ್ಗೆ, ಅದೆಲ್ಲ ಗೊತ್ತಿಲ್ಲ ಮಕ್ಕಳೇ. ನಿಮಗೆ ಪ್ರಾಚೀನ ಕಾಲದ ಶಿಕ್ಷಣ ಪದ್ಧತಿ, ಪ್ರಾಚೀನ ಕಾಲದ ಶಿಕ್ಷಕರ ಮನೋಭಾವದ ಕಲ್ಪನೆ ಇಲ್ಲ ನಿಮಗೆ. ಎಲ್ಲ ದೊಡ್ಡ ಸೈನ್ಯ ಮಿಲಿಟ್ರಿ ಬಂದಂಗೆ ಬಂದರು. ಇವ ಮಕ್ಕೊಂಡಿದ್ದ, ಕಾಟ್ ಮೇಲೆ ಮಕ್ಕೊಂಡಿದ್ದ. ಅವ್ವ, ಸರ್ ಪ್ಲೀಸ್ ಕಮ್ ಸರ್ ಅಂದ್ರು. ಅಪ್ಪ, ಸರ್ ಬರ್ರಿ ಅಂತ. ಹುಡುಗರು ಎಲ್ಲ ಬಂದರು. ಕೂಡ್ಲಿಲ್ಲ ಅವ್ರು, ನೆಟ್ಟಗ ಹುಡುಗನ ರೂಮ್ನಾಗ ಹೋದ್ರು. ಕಾಟ್ ಮೇಲೆ ಇವ ಮಕ್ಕೊಂಡಿದ್ದ. ಸರ್ ಒಂದು ಬ್ಯೂಟಿಫುಲ್ ಲುಕ್ ಕೊಟ್ರು. ಅವನು ಸರ್ ಒಂದು ಬ್ಯೂಟಿಫುಲ್ ಲುಕ್. ಅವ ಏನು ಸಾಮಾನ್ಯ ಮನುಷ್ಯ? ಅವನು ಕೊಟ್ಟ ಒಂದು ಲುಕ್. ಯಾಕೆ ಬಂದಿಲ್ಲ ಅಂದ್ರು ಅವ್ರು. ನಡಿ ಕರೆಕ್ಟ್ ಕಲಿಸ್ತೀನಿ. ಮೈ ಮೇಲೇನು ಬ್ಲ್ಯಾಂಕೆಟ್ ಇತ್ತಲ್ಲ, ಅದನ್ನ ಸಾವಕಾಶ ಸರಿಸಿ ಎಡಗೈ ತೋರಿಸಿದ ಹುಡುಗರು. ಸರಿ, ಏನ್ರಿ ಸರ್ ನಿಮ್ಗೆ ತಿಳಿಯಂಗಿಲ್ಲ? ನಂಗೆ ಎಡಗೈ ಇಲ್ಲ, ನಾ ಹೆಂಗೆ ಕರಾಟೆ ಆಡ್ಲಿ? ಈಗ ಸರ್ ಹುಡುಗನ ಡೈಲಾಗ್ ಉಲ್ಟಾ ಹೊಡೆದ. ಮೆಲ್ಲಕ್ಕೆ ಅವ್ನ ಕಪಾಳಕ್ಕೆ ಒಂದ್ಸರಿ ಹೊಡೆದ. ಯು ಫೂಲ್, ಡೋಂಟ್ ಯು ನೋ ಹೂ ಯು ಆರ್? ಏ ಹುಚ್ಚ, ಗೊತ್ತಿಲ್ಲ ನಿಂಗ ನೀ ಯಾರಂತ? ಆಲ್ರೆಡಿ ಯು ಆರ್ ದ ಚಾಂಪಿಯನ್ ಆಫ್ ಜಪಾನ್ ಇನ್ ಕರಾಟೆ. ಏನ್ ಮಾಸ್ತರ್ ರೀ, ಏನ್ ಸರ್ ರೀ? ಏ ದಡ್ಡ, ಗೊತ್ತಿಲ್ಲ ನಿಂಗೆ ನೀ ಯಾರಂತ? ನೀ ಚಾಂಪಿಯನ್, ಜಪಾನ್ ಚಾಂಪಿಯನ್ ಕರಾಟೆ ಒಳಗಡೆ. ಸರ್ ನಂಗೆ ಎಡಗೈ ಇಲ್ಲದೆ ಕರಾಟೆ ಆಡೋದಕ್ಕೆ ಬೇಕಾಗಿರೋದು ಕೈ ಎಲ್ಲ ಕಣೋ, ಕರಾಟೆ ಆಡೋದಕ್ಕೆ ಬೇಕಾಗಿರೋದು ಆತ್ಮವಿಶ್ವಾಸ. ಬಾ ನಡಿ ಕಲಿಸ್ತೀನಿ ಅಂದ್ರು. ಹ್ಞೂ ಅಂದ. ಹೋಗಕ್ಕೆ ಚಾಲು ಮಾಡಿದ. ಕರಾಟೆ ಕೋಚಿಂಗ್ ಸ್ಟಾರ್ಟ್ ಆಯ್ತು. ಸರ್ ಹೇಳಿದ್ರು, ನೋಡೋ ನಾನು ನಿನಗೆ ಒಂದ ಪಟ್ಟು ಕಲಿಸ್ತೀನಿ, ಒಂದ ಸ್ಕಿಲ್ ಕಲಿಸ್ತೀನಿ. ಅದ್ರಾಗ ವಿಶ್ವಾಸ ಇಡು. ನಿನ್ನ ಮೇಲೆ ವಿಶ್ವಾಸ ಇಡು, ನನ್ನ ಮೇಲೆ ವಿಶ್ವಾಸ ಇಡು, ದೇವ್ರ ಮೇಲೆ ವಿಶ್ವಾಸ ಇಡು, ನೀ ಚಾಂಪಿಯನ್ ಆಗ್ತಿ. ಎಸ್ ಸರ್. ಅವ್ರನ್ನ ಪಟ್ಟು ಕಲಿಸಿದ್ರು.
ದಿನ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದ, ದಿನ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದ, ದಿನ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದ. ಒಂದಿನ ಊರಾಗ ತಿರುಗಾಡ್ಕೋತ ಹೊಂಟಿದ್ದ, ಆಟೋದಾಗ ಒಂದು ಅನೌನ್ಸ್ಮೆಂಟ್ ನಡೆದಿತ್ತು. ಜಪಾನ್ ದೇಶದ ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ ಆರ್ಗನೈಸ್ ಮಾಡಿದೀವಿ, ಯಾರಾದ್ರೂ ಇದ್ರೆ ಹೆಸರು ಬಂದು ಕೊಡ್ರಿ ಅಂತ ಅನೌನ್ಸ್ಮೆಂಟ್ ಇತ್ತು. ಓಡ್ಕೋತ ಕೋಚಿಂಗ್ ಸೆಂಟ್ರಿಗೆ ಹೋದ. ಸರ್ ಕೂತಿದ್ರು, ಕಾಲ್ ಮೇಲೆ ಕಾಲ್ ಹಾಕೊಂಡು. ಸರ್ ಹೇಳ್ದ, ಸರ್ ಮೈ ರಿಜಿಸ್ಟರ್ ಮೈ ನೇಮ್ ದೇರ್ ಅಂದ. ನನ್ನ ಹೆಸರು ಹೋಗಿ ಕೊಡ್ಲಿ ಅಂದ. ಸರ್ ಏನಂದ್ರೆ ಗೊತ್ತೈತಿ, ಯು ಫೂಲ್, ಆಲ್ರೆಡಿ ಯುವರ್ ನೇಮ್ ಇಸ್ ರಿಜಿಸ್ಟರ್ಡ್ ದೇರ್. ಹುಚ್ಚ, ನಿನ್ನ ಹೆಸರು ಬರಿಸಿ ಬಂದು ನೀವು ಹೋಗಿ ತಯಾರಿ ಮಾಡಿಕೆ ಅಂದ್ರು. ಎದಕ್ಕೆ? ಪ್ರಶಸ್ತಿ ತಗೊಳಕ. ಹುಡುಗ ಖುಷಿ ಆಯ್ತು, ಪ್ರಿಪರೇಷನ್ ಮಾಡಿದ. ಡೇ ಬಂತು, ದೊಡ್ಡ ಸ್ಟೇಡಿಯಂ, ಇಂಡೋರ್ ಸ್ಟೇಡಿಯಂ ಇತ್ತು, ಸಾವಿರಾರು ಜನ ಸೇರಿದ್ರು. ಕರಾಟೆ ಆಡ್ಸೋದಕ್ಕೆ ಅಂಪೈರ್ ನಿಂತಿದ್ರು, ನಡು ಒಂದು ಮೈದಾನ ಇತ್ತು, ದೊಡ್ಡ ಸ್ಟೇಡಿಯಂ ಇತ್ತು. ಮ್ಯಾಚ್ ಸ್ಟಾರ್ಟ್ ಆಯ್ತು. ರೆಫ್ರಿ ಬಂದ, ವಿಜಲ್ ಹೊಡೆದ. ಫಸ್ಟ್ ಕಂಟೆಸ್ಟೆಂಟ್ ಅಂದ. ಈ ಹುಡುಗ ಬಂದು ನಿಂತ್ಕೊಂಡ, ಎಡಗೈ ಇಲ್ಲ, ಒಂದು 3.5-4 ಕೋಟಿ ಹತ್ರ ಅದನ್ನ, ಎಲ್ಲರಿಗಿಂತ ಸಣ್ಣವ. ನೋಡಿದವರೆಲ್ಲ ಅಯ್ಯಯ್ಯೋ ಪಾಪ ಅಂದ್ರು. ಅಯ್ಯಯ್ಯೋ ಪಾಪ ಅಂದ್ರೆ ಯಾರು ಗೆಲ್ಲುವುದಿಲ್ಲ ಅಂತ ಅವಂಗೂ ಗೊತ್ತಿತ್ತು. ಸೆಕೆಂಡ್ ಕಂಟೆಸ್ಟೆಂಟ್ ಅಂತ ಕೂಗಿದ್ರು. ಎದುರುಗಡೆ ಒಬ್ಬ ಬಂದು ನಿಂತ, ನೋಡಿದ್ರು ದಪ್ಪದನ, ಎತ್ರದನ, ಭಾಳ ಚಂದ ಆಡ್ಯಾನ. ಇವನ್ನ ನೋಡಿ ನಕ್ಕವ. ಯಾರನ್ನ? ಹೀರೋ ಆಫ್ ದ ಸ್ಟೋರಿ. ಹೀರೋ ಅವ. ಹೀರೋಗಳನ್ನ ನೋಡಿದ್ರೆ ಎಲ್ಲರೂ ನಗ್ತಾರ, ಯಾಕಂದ್ರೆ ಹೀರೋಗಳು ಹುಚ್ಚರು ಕಂಡಂಗೆ ಕಾಣ್ತಾರೆ. ಟಿವಿಎನ್ ಅವರಲ್ಲ, BO ಅವರದೊಂದು ತಪ್ಪು ಹೇಳಿದ್ರು. ಅವ್ರು ಪೇಯ್ಡ್ ಹೀರೋಸ್ ಅಂದ್ರು. ದೇ ಆರ್ ನಾಟ್ ಪೇಯ್ಡ್ ಹೀರೋಸ್, ದೇ ಆರ್ ಪೇಯ್ಡ್ ಆಕ್ಟ್ರೆಸ್. ಅವ್ರು ನಟರಷ್ಟ. ಇವನು ನೋಡಿ ಅವ ನಕ್ಕ. ಎಲ್ಲಾರು ಏನಂದ್ರು ಸೇರಿದವರು, ದೇವ್ರೆ ಈ ಹುಡುಗ ಕೊನೆವರೆಗೂ ಗೆಲ್ಲಿ ಬಿಡ್ಲಿ, ಫಸ್ಟ್ ಮ್ಯಾಚ್ ಅರ ಗೆಲ್ಲಿ ಅಂದ್ರು. ರೆಫ್ರಿ ವಿಜಲ್ ಹೊಡೆದ. ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಯ್ತು. 10 seconds, 15 seconds, 20 seconds. ದಪ್ಪಿದ್ನಲ್ಲ, ಎತ್ತರಿದ್ನಲ್ಲ, ಕೆಳಗೆ ಬಿದ್ದಿದ್ದ. ತೆಳಗಿದ್ನಲ್ಲ, ಕೈ ಇರ್ಲಿಲ್ಲಲ್ಲ, ಮ್ಯಾಲೆ ಕುಂತು ಕೇಕಿ ಹೊಡ್ಯಾಕತ್ತಿದ್ದ. ಓ ಮೈ ಗಾಡ್ ಅಂದ್ರು ಆಡಿಯನ್ಸ್. ಸೆಕೆಂಡ್ ಮ್ಯಾಚ್ ಅವನ್ಕಿಂತ ದಪ್ಪಿದ್ದವ, ಅವನ್ಕಿಂತ ಎಕ್ಸ್ಪರ್ಟ್ ಇದ್ದವ, 2-3 ಚಾಂಪಿಯನ್ಶಿಪ್ ತಗೊಂಡವ. ಅವನ್ ಮುಂದೆ ಇವಂಗ ಕೈ ಇಲ್ಲ, ಮೈಯಾಗ ತಾಕತ್ತಿಲ್ಲ, ಕರೆ ಎದ್ಯಾಗ ಆತ್ಮವಿಶ್ವಾಸ ಮಾತ್ರ ಸಿಡಿಲು ಹೊಡೆದಂಗೆ ಹೊಡಿತಿತ್ತು. ರೆಫ್ರಿ ಬಂದ್ರು, ವಿಜಲ್ ಹೊಡೆದ್ರು, ಮ್ಯಾಚ್ ಚಾಲು ಆಯ್ತು. 10 seconds, 15 seconds, 20 seconds, 25 seconds. ಇವೇನ್ ತಪ್ಪಿದ್ನಲ್ಲ, 2-3 ಚಾಂಪಿಯನ್ಶಿಪ್ ತಗೊಂಡವ, ತೆಪ್ಪಗ ತೆಳಗ್ ಬಿದ್ದಿದ್ದ. ಅವೇನ್ ತೆಳಗಿದ್ನಲ್ಲ, ಎಡಗೈ ಇಲ್ಲದವ, ಮೇಲೆ ಕೂತು ಕೇಕಿ ಹೊಡ್ಯಾಕತ್ತಿದ್ದ. ಅಲ್ಲಿ ಎಲ್ಲರೂ ಚಪ್ಪಾಳೆ ಹೊಡ್ಯಾಕತ್ತಿದ್ರು. ನೀವು ಹೊಡಿವಲ್ರಿ, ಅದ ಸಂತಾಪ. ಓ ಮೈ ಗಾಡ್. ನಾವು ಸೆಮಿಫೈನಲ್ ಎಲ್ಲರಿಗೂ ಆಶ್ಚರ್ಯ ಆಯ್ತು. ಈ ಹುಡುಗ ಹೆಂಗ್ ಗೆಲ್ತಾನು? ಕೈಯರ ಇಲ್ಲ, ತಾಕತ್ತರ ಇಲ್ಲ, ಆದ್ರೂ ಗೆಲ್ತಾನ. ಸೆಮಿಫೈನಲ್ನಾಗ ಆಪೋಸಿಟ್ ಕಾಂಟೆಸ್ಟೆಂಟ್ ಭಾಳ ಸ್ಟ್ರಾಂಗ್ ಅಂದ್ರೆ ಭಾಳ ಸ್ಟ್ರಾಂಗ್ ಇದ್ದ. ಅವ ಬಂದ, ಎಲ್ಲಾರ ಕಡೆ ಕೈ ಮಾಡಿದ. ಇವೇನು ಯಾರ ಕಡೆ ಕೈ ಮಾಡಲಿ, ನೀವು ಸುಮ್ಮನೆ ನಿಂತಿದ್ದೀವಿ, ಏನಾಗ್ತೈತೆ ಆಗಲಿ ಅಂತ. ಇನ್ನೇನು ಸೋಲ್ತೇನೆ ಅಂಬಲ್ಲು ಅಂತ ಬಂತು ಮನಸ್ಸಿನಾಗ ಒಂದ್ಸರಿ. ಹಿಂಗ ಸರ್ ಕಡೆ ತಿರುಗಿದ. ಮೂಲ್ಯಾಗ ಕೂತಿದ್ರು ಸರ್, ಕುರ್ಚಿನ ಮೇಲೆ ಕಾಲು ಹಾಕೊಂಡು. ಸರ್ ಯಾವಾಗಲೂ ಕುರ್ಚಿನ ಮೇಲೆ ಕಾಲ್ ಹಾಕೊಂಡ ಕುಂಡ್ರಬೇಕ. ನಮ್ಮ ಸರ್ ನೆನಪಿಟ್ಕೋರಿ ನೀವು, ನನ್ನ ಗುರುಗಳು ತಲೆ ತಗ್ಸಕ್ ನಾವ್ ಯಾವತ್ತೂ ಆಸ್ಪದ ಮಾಡಿ ಕೊಡ್ಬಾರ್ದು. ನೀವು ಮೆಲ್ಕ ನೋಡಿದ, ಸರ್ ಸೆಮಿಫೈನಲ್ವರೆಗೂ ಬಂದಿದ್ದೀನಿ, ಬಿಡಿಸ್ಬಿಟ್ರಿ ಹೋಗ್ತೀನಿ ಅಂತ ಹೇಳಿಲ್ಲ. ಹಂಗ ನೋಡಿದ ಸರ್, ಹಿಂಗ ನೋಡಿ ಹೇಳಿದ, ಡೋಂಟ್ ಯು ನೋ ಹೂ ಯು ಆರ್ ದ ಚಾಂಪಿಯನ್ ಆಫ್ ಜಪಾನ್. ಚಲೋ ಆಯ್ತು ಮ್ಯಾಚ್. 10 seconds, 15 seconds, 20 seconds, 25 seconds, 30 seconds. ಅಲ್ಲಿಗೆ ಮುಗೀತು ಮ್ಯಾಚ್. ಅವ ಬಿದ್ದಿದ್ದ, ಇವ ಗೆದ್ದಿದ್ದ. ನಾವು ಇಟ್ ಈಸ್ ಫೈನಲ್ ಮ್ಯಾಚ್. ಎಲ್ಲರೂ ತುದಿಗಾರ ಮ್ಯಾಗ ಕೂತಿದ್ರು, ಸಿಳ್ಳಿ ಹೊಡಿತಿದ್ರು, ಕೇಕಿ ಹೊಡಿತಿದ್ರು, ಚಪ್ಪಾಳೆ ಹೊಡಿತಿದ್ರು. ಫೈನಲ್ ಮ್ಯಾಚ್. ಗೆಸ್ಟ್ಸ್ ಎಲ್ಲ ಬಂದು ಥ್ಯಾಂಕ್ಸ್ ಕೊಟ್ರು. ಎಲ್ಲರೂ ಅಂತಿದ್ರು, ಪಾಪ ಹುಡುಗ ಅದೃಷ್ಟದಿಂದ ಇಲ್ಲಿ ಮಟ್ಟ ಗೆದ್ದ, ದೇವ್ರು ಇವನ ಕಡೆ ಇದ್ದ, ಹೆಂಗೂ ಹಿಂಗೂ ಇವ್ನ ಸೆಕೆಂಡ್ ಪ್ರೈಸ್ ಸಿಕ್ತದ, ಇವ ಗ್ಯಾರಂಟಿ ಗೆಲ್ತಾನ. ಆದ್ರೆ ಅವ್ರ ಮೇಷ್ಟ್ರು ಈಗ ಮತ್ತೊಂದು ಸ್ವಲ್ಪ ಸೆಟಲ್ ಕೂತಿದ್ರು. ಅವ್ರು ಈ ಕಡೆ ಆ ಕಡೆ ನೋಡ್ತಿದ್ರು, ಅವ್ನ ಕಡೆ ನೋಡ್ಕೋತಾನೆ ಇದ್ರು. ಅವ್ರು ಡೋಂಟ್ ಯು ನೋ ಇದೊಂದೇ ಹೇಳ್ತಿದ್ರು ಅವ್ರು ಮನಸ್ಸಿನಾಗ. ಅದು ಅವ್ನು ಬಂದು ಕೇಳ್ತಿದ್ರು. ಫೈನಲ್ ಮ್ಯಾಚ್ ಸ್ಟಾರ್ಟ್ ಆಯ್ತು. ಎದುರುಗಡೆ ಏನಿದ್ನಲ್ಲ, ಹಿ ವಾಸ್ ಆಲ್ರೆಡಿ ಚಾಂಪಿಯನ್ ಆಫ್ ಜಪಾನ್.
ಪ್ರತಿ ದಿವ್ಸ ಪೇಪರ್ನಾಗ ಅವ್ನ ಫೋಟೋ ಬರ್ತಿತ್ತು ಕರಾಟೆ ವಿಷಯದ, ಪ್ರತಿದಿನ ಟಿವಿಯಾಗ ರೇಡಿಯೋದಾಗ ಅವ್ನ ನ್ಯೂಸ್ ಬರ್ತಿತ್ತು. ಅವ ಬಂದಾನ, ಸುಮ್ಮ ಸ್ಟೇಡಿಯಂನಾಗ ಬಂದ್ರೆ ಸ್ಟೇಡಿಯಂ ಎಲ್ಲ ಸಿಂಹ ಗರ್ಜನೆ ಮಾಡ್ತಿತ್ತು. ಅಂತವನು ನೀವ ನಿಂತಾನ. ಯಾರು? ಹೀರೋ ಆಫ್ ದ ಸ್ಟೋರಿ. ಮ್ಯಾಚ್ ಸ್ಟಾರ್ಟ್ ಆಯ್ತು. 10 seconds, 15 seconds, 20 seconds, 25 seconds, 30 seconds, 35 seconds. ಅವೇನಿನ್ ಸ್ಟ್ರಾಂಗ್ ಇದ್ನಲ್ಲ ಅವ ಅಂದ, ನೋಡೋ ಹುಡುಗ ಜೀವ ಕಳ್ಕೊಂಡಿ ಹೋಗಿ ಬಿಡೋ ಅಂದವ. 30 ಸೆಕೆಂಡ್ ಆಗಿತ್ತು, ನೀರು ಕುಡಿಯಕ್ಕೆ ಬ್ರೇಕ್ ತೊಗೊಂಡಿದ್ರು. ಹುಡುಗ ಮೆಲ್ಲಕ್ಕೆ ಹೋಗಿ ಮಾಸ್ತರ್ಗೆ ಅಂದ, ನನ್ನ ಜೀವ ಉಳಿತೈತಿ, ನಾನು ಬಿಟ್ಟು ಬಿಡ್ರಿ ಅಂದ. ಅವಂಗೂ ಹೆದರಿದ್ದೀವಿ ನೋಡಿ. ಸರ್ ಅಂದ್ರು, ಆಗ ನಾ ಅದೇ ನಿನ್ನ ಹಿಂದ ಅನ್ನೋ ಮಾಸ್ತರ್ ಯಾರಿಗೆ ಸಿಗ್ತಾರಲ್ಲ ಅವ್ರ ಜೀವನದಾಗ ಯಾರು ಸಿಗ. ಹುಡುಗ ಹೋದ, ಮ್ಯಾಚ್ ಕಂಟಿನ್ಯೂ ಆಯಿತು. 40 seconds, 41 second, 44 seconds, ಲಾಸ್ಟ್ಲಿ 45 seconds ಆಗಿತ್ತು. ಚಾಂಪಿಯನ್ ಆಗ್ಯದವು. ಕೆಳಗೆ ಬಿದ್ದಿದ್ದ, ಎಡಗೈ ಇಲ್ಲಾರ್ದ ಹುಡುಗ ಮ್ಯಾಲೆ ಕೂತಿದ್ದ. ಅವ ಸೀಟಿ ಹೊಡಿತಿದ್ದ. ಸೇರಿದ್ದ ಆಡಿಯನ್ಸ್ ಎಲ್ಲ ಕೇಕಿ ಹೊಡಿತಿದ್ರು. ಮ್ಯಾಚ್ ಮುಗೀತು. ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಅವನ ಕೊರಳಾಗ ಗೋಲ್ಡ್ ಮೆಡಲ್ ಹಾಕಿದ್ರು, ದೊಡ್ಡದೊಂದು ಚೆಕ್ ಕೊಟ್ರು, ಹೂವಿನ ಬೊಕ್ಕೆ ಕೊಟ್ರು, ಶಾಲ್ ಹಾಕಿದ್ರು, ಎಲ್ಲರೂ ಸಿಳ್ಳೆ ಹೊಡೆದ್ರು. ಮ್ಯಾಚ್ ಮುಗಿತು. ಹುಡುಗ ಮನೆಗೆ ಹೋದ, ಸರ್ ಮನೆಗೆ ಹೋದ, ಊಟ ಮಾಡಿದ. ಓಣಿನವರೆಲ್ಲ ಬಂದು ಸ್ವೀಟ್ ಕೊಟ್ಟು, ಅದರ ಬಗ್ಗೆ ದಿವ್ಸ ಮೊದಲು ಬಂದಾರ. ಓಣಿನವ್ರು ಹಂಗೆ ಇರ್ತಾರೆ, ಗೆಲ್ಲೋರ್ಗು ನಮ್ಮ ಹತ್ರ ಬರಲ್ಲ ಅವ್ರು. ನೀವು ಬೇಕಾದ್ರೆ ನಾಳೆಯಿಂದ ಹೋಗಿ ನಾನು ಬೆಳಗ್ಗಿಂದ ಇದ್ದು ಓದುತ್ತೇನೇನ್ರಿ, ನಿಮ್ಮ ಓಣಿನವ್ರು ಅಂತಾರೆ, ನಿಮ್ಗೇನು ತಲೆ ಸುದ್ದಿಲ್ಲ ಅಂತಾರೆ. ಯಾಕೆಂದ್ರೆ ಅವ್ರು ತಲೆ ಸುದ್ದಿ ಇರೋದಿಲ್ಲಲ್ಲ. ಓಣಿನವರೆಲ್ಲ ಬಂದು ಸ್ವೀಟ್ ಕೊಟ್ಟರು, ಎಲ್ಲ ಆಯಿತು, ಸೆಲೆಬ್ರೇಷನ್ ಆಯಿತು. ಓಕೆ, ಎವ್ರಿಥಿಂಗ್ ಓವರ್. ಮಲ್ಕೋಬೇಕಂತ ಕಾಟ್ ಮೇಲೆ ಪಾದ. ಸಾವಕಾಶ ಬಲಗೈಯಲ್ಲಿ ಬ್ಲ್ಯಾಂಕೆಟ್ ಹಿಡಿದು ಮ್ಯಾಲೆ ಎಳ್ಕೊಳಕ್ ಹತ್ತಿದ್ದ. ತಲೆಯಾಗ ಒಂದು ಸಂಶಯ ಬಂತು, ನಿದ್ದೆ ಹತ್ತಲಿಲ್ಲ. ಬೆಳತನ ಎಡಕ್ಕೆ ಬಲಕ್ಕೆ ಹೊಳ್ಳಾಡಿದ. ಬೆಳಿಗ್ಗೆ ಎದ್ದ, ಜಳಕ ಮಾಡಿದ, ಸೈಕಲ್ ತಗೊಂಡು ಅಂತ ಕೋಚಿಂಗ್ ಸೆಂಟರ್ ಹಾದ. ಕುಂತಿದ್ರು ಸರ್. ಹೆಂಗೆ ಕೂತಿದ್ರು? ಹಂಗ ಕುಂಡ್ರಬೇಕು, ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ರು. ಏನ್ ಟಿವಿಯಿಂದ ಕೂತಿದ್ರು. ಅವ್ರ ಮುಂದೊಂದು ಟೀಪಾಯಿ ಇತ್ತು. ಟೀಪಾಯಿ ತುದಿಯಾಗ 2 ಕಪ್ ಇದ್ದು. 2 ಕಪ್ನ್ಯಾಗ ಸ್ವಲ್ಪ ಕಾಫಿ ಇತ್ತು. ಇಡೀ ಟೀಪಾಯಿ ಮ್ಯಾಗ ಹಿಂದಿನ ದಿನದ ನ್ಯೂಸ್ ಹೊತ್ಕೊಂಡು ಇಂದ ಬಂದ ನ್ಯೂಸ್ ಪೇಪರ್ ಇದ್ದು. ಎಲ್ಲ ನ್ಯೂಸ್ ಪೇಪರ್ ಫ್ರಂಟ್ ಪೇಜ್ನಾಗ ಈ ಹುಡುಗನ ಫೋಟೋ ಇತ್ತು. ನೀವು ಬಂದು ಬಾಗಲ್ದಾಗ ನಿಂತ, ಬ್ಯಾಡ್ರಿ ರುಕೋ ಜರ. ಎರಡು ಕಪ್ ಕಾಫಿ ಅದಾವು, 18 ನ್ಯೂಸ್ ಪೇಪರ್ ಬಿದ್ದಾವು. ಸರ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಾರ. ಬಂದು ಬಾಗಲ್ದಾಗ ನಿಂತ್ಕೊಂಡ, ಮೇ ಕಮಿನ್ ಸರ್, ಪ್ಲೀಸ್ ಕಮ್ ಅಂದ್ರು. ಇಷ್ಟು ದಿನ ಬಂದು ಮುಂದೆ ನಿಂದಿರ್ತಿದ್ದ, ಈಗ ಸರ್ ಕರ್ಕೊಂಡು ಬಾಜು ಕುಂಡ್ರಸಿದ್ರು. ಡು ಯು ವಾಂಟ್ ಎ ಕಪ್ ಆಫ್ ಕಾಫಿ ಅಂದ್ರವಂಗ ಸರ್. ಒಂದು ಕಪ್ ಕಾಫಿ ಕುಡಿಯೋ, ಕಾಫಿ ಕೊಡ್ತೀನಿ ಅಂದ್ರೆ. ನಮ್ಮ ಸರ್ ನಮ್ಮನ್ನು ಬಾಜು ಕುಂಡ್ರಿಸ್ಕೊಂಡು ಒಂದು ಊಟ ಮಾಡಿಸಿದ್ರಂದ್ರೆ ನಮ್ಮ ಜೀವನ ಪಾವನ ಆಯ್ತು ಅಂತ ತಿಳ್ಕೋಬೇಕು. ಅವಾಗ ಸರ್ ನಾನು ಕಾಫಿ ಕುಡಿತೀನಿ, ನಂಗೊಂದು ಡೌಟ್ ಐತಿ ಅಂದ. ಅವ್ರೇನಂದ್ರು, ಚಾಂಪಿಯನ್ಸ್ ಶುಡ್ ನಾಟ್ ಹ್ಯಾವ್ ಎನಿ ಡೌಟ್. ಡೋಂಟ್ ಯು ನೋ ಹೂ ಯು ಆರ್? ಯು ಆರ್ ದ ಚಾಂಪಿಯನ್ ಆಫ್ ಜಪಾನ್ ಇನ್ ಕರಾಟೆ. ಕಾಫಿ ಕುಡಿಸಿದ್ರು. ನೋಡೋ ಈ ಪೇಪರ್ನಾಗ ಹೆಂಗೆ ಬರ್ದಾರ ನಿನ್ನ ಫೋಟೋ, ನೋಡೋ ಈ ಪೇಪರ್ನವ್ರು ಎಷ್ಟು ಹಾಕ್ಯಾರ ನಿನ್ನ ಫೋಟೋ ಎಲ್ಲ ಹೇಳಿದರು. 1-1.5 ತಾಸು ಮಾತಾಡಿದ್ರು. ಎಲ್ಲ ಮಾತಾಡಿದ ಮೇಲೆ ಹೊಂಟು ನಿಂತ. ನಿಮ್ಮ ಕಾಲು ಬಿಡ್ತೀನಿ, ನಂದೊಂದು ಡೌಟ್ ಐತಿ, ಪರಿಹರಿಸ್ರಿ ಅಂದ. ಕೇಳೋ ಏನು? ಸರ್, ನನಗೆ ಎಡಗೈ ಇಲ್ಲ. ಅವರೆಲ್ಲರೂ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ಸ್. ಆದರೂ ನಾನಾ ಗೆದ್ದೆ, ಅವ್ರು ಸೋತರು. ಯಾಕೆ ಅಂದ. ಕುತ್ಕೋ ಅಂದ್ರು. ಕುತ್ಕೋ ಹೇಳ್ತೇನೆ. ನೋಡು, ನೀನು ಕಾಟ್ ಮೇಲೆ ಮಲ್ಕೊಂಡಿದ್ಯಲ್ಲ, ಅವತ್ತು ನನಗೇನಂದಿ? ನಿಮ್ಮ ತಿಳಿ ಕೆಟ್ಟೈತಿ ಅಂದಿ. ನನಗೆ ಎಡಗೈ ಇಲ್ಲ, ಕರಾಟೆ ಆಡಕ್ಕೆ ಹೆಂಗೆ ಸಾಧ್ಯ ಐತಿ? ಇದು ಒಂದು ಕೈ ಮುರಿಬೇಕಂತ ಮಾಡಿರಿ ಅಂತ ಕೇಳಿದ್ದೆ ಇಲ್ಲೋ ಅಂದ್ರೆ. ಹೌದು ಸರ್ ಕೇಳಿದ್ದೆ. ನಾನು ನಿಂಗೇನಂದೆ? ಫೂಲ್, ನಾನು ನಿನಗೊಂದು ಸ್ಕಿಲ್ ಹೇಳ್ಕೊಡ್ತೀನಿ, ಒಂದು ಪಟ್ ಹೇಳ್ಕೊಡ್ತೀನಿ, ಅದು ಪ್ರಾಕ್ಟೀಸ್ ಮಾಡಿ.
ಆ ಪಟ್ಟ ಮೇಲೆ ವಿಶ್ವಾಸ ಇಡು, ನಿನ್ನ ಮೇಲೆ ವಿಶ್ವಾಸ ಇಡು, ನನ್ನ ಮೇಲೆ ವಿಶ್ವಾಸ ಇಡು, ದೇವರ ಮೇಲೆ ವಿಶ್ವಾಸ ಇಡು ಅಂತ ಹೇಳಿದ್ದೆ. ನೀನು ಅದನ್ನ ಮಾಡಿದೆ. ನಿಂಗೆ ಗೊತ್ತು ನಾ ಏನು ಹೇಳ್ಕೊಟ್ಟಿದ್ದೆ? ನಿನಗೇನು ನಾ ಜಗತ್ನಾಗ ಸ್ಪೆಷಲ್ ಸ್ಕಿಲ್ ಹೇಳಿಕೊಟ್ಟಿದ್ದಿಲ್ಲ. ವೆರಿ ಸ್ಮಾಲ್ ಸಿಂಪಲ್ ಸ್ಕಿಲ್. ಏನು ಅಂದ್ರೆ, ಯಾವಾಗ ನೀ ಸ್ಟೇಡಿಯಂನಾಗ ಹೋಗಿ ನಿಲ್ತೀಯೋ, ನಿನ್ನ ಎದುರುಗಡೆ ಇದ್ದಾವ ನೀ ವೀಕ್ ಅಂತ ತಿಳ್ಕೊತಿದ್ದ, ಅದಕ್ಕೆ ಅವ ಸುಮ್ಮನೆ ನಿಂದಿರ್ತಿದ್ದ. ನೀನು ಮೊದಲು ಅವನು ಹೊಡಿತಿದ್ದಿ. ಎವ್ರಿ ಟೈಮ್ ನೀನು ಅವನು ಮೊದಲು ಹೊಡಿತಿದ್ದಿ. ನೀ ಹೊಡೆದಾಗ, ಚಂದ ಕೇಳಿಸ್ಕೊರಿ, ನೀ ಹೊಡೆದಾಗ ನಿನ್ನ ಹೊಡೆತದಿಂದ ತಪ್ಪಿಸ್ಕೊಂಡು ವಾಪಸ್ ನಿನ್ನ ಹೊಡಿಬೇಕಾದ್ರ ನಿನ್ನ ಎಡಗೈ ಹಿಡಿದು ಎಳಿಬೇಕಿತ್ತು. ನೀ ಹೊಡಿತಿದ್ದಿ, ಅವ್ರು ಹುಡುಕ್ತಿದ್ರು. ನೀ ಅವ್ರನ್ನ ಹೊಡಿತಿದ್ದಿ, ಅವ್ರು ನಿನ್ ಎಡಗೈ ಹಿಡಿದು ಎಳೆದ ಕೆಡವಾಗ ಹುಡುಕ್ತಿದ್ರು. ನಿನಗೆ ಎಡಗೈ ಇರ್ತಿದ್ದಿಲ್ಲ, ಅವ್ರು ಬೀಳ್ತಿದ್ರು, ನಿನ್ ಮೇಲೆ ಕುಂಡಿರ್ತಿದ್ದಿ. ಅವ್ರು ಹೇಳ್ತಾರೆ, ಸರ್ ಆ ಹುಡುಗ ನನ್ನಲ್ಲಿ ಏನಿಲ್ಲ ಎಂದು ಕೊರಗುವವನು ದೊಡ್ಡ ಮೂರ್ಖ, ನನಗೇನು ಬರುವುದಿಲ್ಲ ಎಂದು ವ್ಯಥೆ ಪಡುವವನು ಶತದಡ್ಡ, ನನಗೇನು ಗೊತ್ತೋ ಅದರಲ್ಲಿಯೇ ನಾನು ಸಾಧಿಸುತ್ತೇನೆ ಎಂದು ಹೊರಡುವವ ಸಿದ್ಧ ಪುರುಷ ಅಂತ ಹೇಳಿ. ಆದ್ದರಿಂದ ವಿದ್ಯಾರ್ಥಿ ಜೀವನದಲ್ಲಿ ನಾವು ಯಾವ ಕಾರಣಕ್ಕೂ ನನಗೆ ಬರುವುದಿಲ್ಲ, ನನಗೆ ತಿಳಿಯುವುದಿಲ್ಲ, ನನಗೆ ಹೊಳೆಯುವುದಿಲ್ಲ, ನೆನಪುಳಿಯುವುದಿಲ್ಲ ಅಂತ ಕೊರಗಬಾರದು. ಭಗವಂತ ಅದ್ಭುತವಾದ ಬ್ರೈನ್ ಸಿಸ್ಟಮ್ ನಮ್ಮ ಒಳಗಡೆ ಇಟ್ಟಿದ್ದಾನೆ. 1.5 ಕೋಟಿ ಪ್ಲಸ್ ನ್ಯೂರಾನ್ ನಮ್ಮ ಬ್ರೈನ್ಯಾಗ ಅದಾವ. ನಿಮ್ಮ ಸೈನ್ಸ್ ಟೀಚರ್ ಒಂದ್ ದಿವ್ಸ ಕೇಳ್ರಿ ನ್ಯೂರಾನ್ ಬಗ್ಗೆ ಹೇಳ್ತಾರೆ. 1.5+ ಕೋಟಿ ನಮ್ಮ ತಲೆಯಾಗ ನ್ಯೂರಾನ್. ಒಂದೊಂದು ನ್ಯೂರಾನ್ ಒಂದೊಂದು ವಿಷಯ ನೆನಪಿಟ್ಕೋತಾವಂತ. ನಮ್ಮ 6 ವಿಷಯ, ಒಂದು ವಿಷಯದಾಗ 12 ಪಾಠ, 12 72 ಪಾಠ. ಒಂದೊಂದು ಪಾಠದಾಗ 15 ಪ್ರಶ್ನೆ ಅಂದ್ರೆ ಅಬ್ಬಬ್ಬ ಅಂದ್ರೆ 500 ಪ್ರಶ್ನೆ ಆಗುದಿಲ್ಲ. ತಲೆಯಾಗ 1.5 ಕೋಟಿಗಿಂತ ಹೆಚ್ಚಿಗೆ ನ್ಯೂರಾನ್ ಅದಾವು. 500ರಿಂದ 1000 ಪ್ರಶ್ನೆ ಅದಾವು. ಆದ್ರೂ ಬರುವುದಿಲ್ಲ ಅಂದ್ರೆ ನಮ್ಮಷ್ಟು ದಡ್ಡ ಜಗತ್ನಾಗ ಯಾರದ? ಹೊಡಿಬ್ಯಾಡ, ದಡ್ಡ ಅಂದೇನು. ಅದಕ್ಕೆ ಪ್ರೀತಿಯ ಸೋದರ ಸೋದರಿಯರೇ, ನಿಮ್ದು ಇನ್ನೂ ವಯಸ್ಸು ಸಣ್ಣದಿದೆ, ಆದ್ರೆ ಮಾನಸಿಕ ಸಾಮರ್ಥ್ಯ ಸಣ್ಣದಲ್ಲ. ನನಗಾಗೋದಿಲ್ಲ ಅನ್ನೋನೇ ದಡ್ಡ, ನಾನು ಗೆಲ್ಲುತ್ತೇನೆ ಅನ್ನೋನೇ ದೊಡ್ಡ ಹೀರೋ. ವಿವೇಕಾನಂದರದೊಂದು ಮಾತಿದೆ, ಬಿಲೀವ್ ಯುವರ್ ಸೆಲ್ಫ್, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ, ಯು ಹ್ಯಾವ್ ಮಾರ್ವಲಸ್ ಪವರ್, ಯು ಕ್ಯಾನ್ ಚೇಂಜ್ ಎನಿಥಿಂಗ್ ಅಂಡ್ ಎವರಿಥಿಂಗ್ ಇನ್ ದಿಸ್ ವರ್ಲ್ಡ್ ಆಸ್ ಯು ವಾಂಟ್, ಯು ಆರ್ ಎ ಹೀರೋ ದ ಮೊಮೆಂಟ್ ಯು ಫಿಯರ್ ಯುವರ್ ಡೆತ್. ಯಾವ ಕ್ಷಣ ನೀವು ಹೆದರ್ತಿರೋ ಆ ಕ್ಷಣ ನೀವು ಜೀವಂತ ಇದ್ರು ಶವ ಇದ್ದ ಹಾಗೆ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೂ ಅಂಜಬಾರದು, ಹಾಗಂತ ಹುಂಬುತನ ತೋರಿಸಬಾರದು. ಯಾವ ಕಾರಣಕ್ಕೂ ಹಿಂಜರಿಕೆ ಸ್ವಭಾವ ಇರಬಾರದು, ಹಾಗಂತ ನನಗೆಲ್ಲ ಬರುತ್ತೆ ಅನ್ನೋ ಗರ್ವ ತಲೆಗೆ ಏರಬಾರದು. ವಿನೀತ ಭಾವದಿಂದ ಶಾಲೆಯಲ್ಲಿ ಗುರುಗಳು ಹೇಳುವ ಪಾಠದಲ್ಲಿ ಶ್ರದ್ಧೆಯನ್ನ ಇಟ್ಟು ನಿಯಮಿತವಾಗಿ ಕ್ರಮಬದ್ಧ ಅಧ್ಯಯನವನ್ನ ಮಾಡಿದ್ರೆ ನಾವೆಲ್ಲರೂ ಗೆಲ್ಲುತ್ತೇವೆ ಅನ್ನೋದಕ್ಕೆ ಸಂಶಯವೇ ಇಲ್ಲ. ಪ್ರೀತಿಯ ಮಕ್ಕಳೇ, ನೀವೆಲ್ಲ ಭಾಗ್ಯವಂತರು. ಒಳ್ಳೆ ಶಾಲೆಯಲ್ಲಿ ಕಲಿತಾ ಇದ್ದೀರಿ, ಒಳ್ಳೆಯ ಗುರುಗಳಿದ್ದಾರೆ, ಒಳ್ಳೆಯ ಹಿರಿಯರಿದ್ದಾರೆ, ಒಳ್ಳೆಯ ಸಪೋರ್ಟರ್ಸ್ ಇದ್ದಾರೆ. ಬಿಲ್ಡ್ ಯುವರ್ ಫ್ಯೂಚರ್. ನಿಮ್ಮ ಭವಿಷ್ಯವನ್ನ ಕಟ್ಕೊಳ್ಳಿ. ಸಮಾಜ ತುಂಬಾ ಸ್ಪರ್ಧೆಯಿಂದ ಮುನ್ನಡೀತಾ ಇದೆ. ಒಂದು ನೌಕರಿಗೆ 150, 200, 500 ಸಾವಿರ ಜನ ಅರ್ಜಿ ಹಾಕ್ತಾ ಇದ್ದಾರೆ. ನೀವು ಒಬ್ಬಿಬ್ಬರನ್ನು ಸೋಲಿಸೋದಲ್ಲ, 10 ಸಾವಿರ ಜನರನ್ನು ಸೋಲಿಸಿ ಭವಿಷ್ಯ ಕಟ್ಕೋಬೇಕಾದ್ರೆ ಇವತ್ತಿನಿಂದ ನೀವು ತಯಾರಿ ಮಾಡ್ಕೋಬೇಕು. ಈಗಿನಿಂದ ನೀವು ಶ್ರಮ ಪಡಬೇಕು. ಯಾವ ಕಾರಣಕ್ಕೂ ಸಮಯವನ್ನ ವ್ಯರ್ಥ ಮಾಡದೆ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ರಿ. ನಾಳೆ ಓದಿದ್ರಾಯ್ತು, ಇನ್ನು ಮಾರ್ಚ್ದಾಗ ಬರ್ತಾವ ಪರೀಕ್ಷೆ, ಇನ್ನು ಎಷ್ಟು ಬೇಕಷ್ಟು ಟೈಮ್ ಇದೆ ಅಂತ ಕಾರ್ಯವನ್ನ ಮುಂದೂಡುವ ಸೋಮಾರಿತನವನ್ನ ಯಾವತ್ತೂ ಸಂಪಾದಿಸಬಾರದು. ಇವತ್ತಿನ ಕೆಲಸ ಇವತ್ತೇ ಮಾಡೋರು ದೊಡ್ಡ ಹೀರೋ ಆಗ್ತಾರೆ. ಯಾವ ಕಾರಣಕ್ಕೂ ನಮ್ಮನ್ನ ಅಧೋಗತಿಗೆ ತಳ್ಳುವಂತಹ ಸಂಗತಿಗಳ ಜೊತೆ ಸ್ನೇಹವನ್ನ ಮಾಡಬಾರದು. ಫಾರ್ ಎಕ್ಸಾಂಪಲ್, ದೇ ಆರ್ ಕಾಲ್ಡ್ ಆಸ್ ಡಿಜಿಟಲ್ ಡಿಸ್ಟ್ರಾಕ್ಷನ್ಸ್, ಸೈಬರ್ ಡಿಸ್ಟ್ರಾಕ್ಷನ್ಸ್. ದುರ್ದೈವ ನಿಮ್ಮದು.
ಯು ಆರ್ ವೆರಿ ಅನ್ಫಾರ್ಚುನೇಟ್ ಇನ್ ದಟ್ ಕೇಸ್. ನಿಮ್ಗೆ ಎಲ್ಲಾರ ಮನ್ಯಾಗ ಟಿವಿ ಅದಾವ, ಮೊಬೈಲ್ ಅದಾವ. ಅವು ನಿಮಗೆ ಗೊತ್ತಿರ್ಲಾರ್ದಂಗ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾವ, ಡಿಸ್ಟ್ರಾಕ್ಷನ್ ಮೋಡಿಗೆ ತಗೊಂಡು ಹೋಗ್ತಾವ. ಯು ಹ್ಯಾವ್ ಟು ಅವಾಯ್ಡ್ ದೆಮ್ ಟಿಲ್ ಯು ಹ್ಯಾವ್ ಟು ಬಿಕಮ್ ಅಚೀವರ್ಸ್. ನೀವು ಟಿವಿ ಮುಂದೆ ಕೂತ್ರಿ, ಟಿವಿ ಒಳಗೆ ಯಾವಾಗೂ ಬರೋದಿಲ್ಲ. ನೀವು ಟಿವಿನ ಗಾಡಿ ಕಡೆ ಮಾರಿ ಮಾಡಿದ್ರಿ, ಕಿವ್ಯಾಗ ಖಾಯಂ ನೀವ ಬರ್ತೀರಿ. ಇವ್ರು ಯಾರು ಟಿವಿ ನೋಡಿದವರಲ್ಲ, ಟಿವಿಯಾಗ ಬರ್ತಾ ಇದ್ದಾರೆ. ಯಾಕೆ? ದೇ ಅವಾಯ್ಡ್, ದೇ ಆರ್ ಡಿಸ್ಟರ್ಬರ್ಸ್. ನಮಗ ಒಂದು ಬುಕ್ ನೊಳಗೆ ಬರದಾರ, ದೇ ಆರ್ ಎನರ್ಜಿ ಸಕ್ಕರ್ಸ್. ನಮ್ಮ ಸಾಮರ್ಥ್ಯವನ್ನ ದುರ್ಬಲ ಮಾಡ್ತಾವ. ಅದಕ್ಕೆ ಟಿವಿ, ಮೊಬೈಲ್, ತಿರುಗಾಟ, ಹುಡುಗಾಟ, ವ್ಯರ್ಥ ಸಮಯ ಕಳೆಯೋದ್ರಿಂದ ಮುಕ್ತರಾಗಿ ಅಧ್ಯಯನ ಮಾಡಿ ಒಳ್ಳೆ ಪುಸ್ತಕಗಳನ್ನು ಓದಬೇಕು. ಇತ್ತೀಚೆಗೆ ವಿದ್ಯಾರ್ಥಿಗಳಾದವರು ಶಾಲೆಯಲ್ಲಿ ಇರೋ ಪುಸ್ತಕಗಳನ್ನು ಓದೋದೇ ದೊಡ್ಡ ಸಮಸ್ಯೆ ಆಗಿದೆ. ಬೇರೆ ಪುಸ್ತಕಗಳಂತೂ ಓದೋದೇ ಇಲ್ಲ. ಕಥೆ, ಕಾದಂಬರಿ, ಜೀವನ ಚರಿತ್ರೆಗಳನ್ನು ನೋಡೋದೇ ಇಲ್ಲ. ದೇ ಆರ್ ಮೂವಿಂಗ್ ಎನ್ಸೈಕ್ಲೋಪೀಡಿಯಾಸ್. ಅವ್ನು ಓದ್ಬೇಕು ನಾವು. ಅವರು ನಮ್ಮನ್ನ ಬಡಿದೆಬ್ಬಿಸ್ತಾರೆ, ಹುರಿದುಂಬಿಸ್ತಾರೆ, ಪ್ರೇರೇಪಿಸ್ತಾರೆ, ಸಾಧಿಸೋದಕ್ಕೆ ಸಿದ್ಧಗೊಳಿಸ್ತಾರೆ. ಅಂಥ ಪುಸ್ತಕಗಳನ್ನು ಓದಿ ಒಳ್ಳೆ ಹವ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಿ. ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬೇಕು. ಯಾರು ರೋಗಿಷ್ಠರಾರೋ, ಯಾರು ದರಿದ್ರರಾರೋ ಅವರಿಂದ ದೇಶ ಕಟ್ಟಕ್ ಆಗೋದಿಲ್ಲ. ಬಲಿಷ್ಠರಿದ್ರೆ, ಅಶಿಷ್ಟ್ರಿದ್ರೆ, ದೃಢಿಷ್ಠರಿದ್ರೆ ದೇಶವನ್ನ ಕಟ್ಟೋದಕ್ಕೆ ಸಾಧ್ಯ ಇದೆ. ಎಲ್ಲರೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕು. ಅದಕ್ಕೇನ್ ಮಾಡ್ಬೇಕು? ಒಳ್ಳೆ ಊಟ ಮಾಡಬೇಕು, ಸರಿಯಾದ ಸಮಯಕ್ಕೆ ಊಟ ಮಾಡ್ಬೇಕು. ಹಾದಿ ಬೀದಿಯಲ್ಲಿ ಮಾರುವಂತ ಜಂಕ್ ಫುಡ್, ಸ್ಟ್ರೀಟ್ ಫುಡ್ಗಳನ್ನ ತಿನ್ನಬಾರದು. ಅದು ಬಿಕಾರಿಗಳ ಲಕ್ಷಣ. ಅದು ಇನ್ನು ಪಾಕೆಟ್ನ ಹಾಕಿ ಕೊಡ್ತಾರಲ್ಲ, ಏನು ಪಾಪ ನೀವು ತಿಂದಿಲ್ಲ ಅಲ್ಲ, ಏನವು ಅವನ್ ತಿಂದವ್ರು ಹೆಂಗ್ ಸ್ಟ್ರಾಂಗ್ ಆಗಕ್ ಸಾಧ್ಯ ಇದೆ? ಅವು ಕುರ್ ಅಂತಿರ್ತಾವು, ಕುರ್ಕುರೆ. ನೀವು ತಿಂದವು ಬುರ್ರು. ನಾವು ಸಣ್ಣವರಿದ್ದಾಗ ಸಾಲಿ ಬಿಟ್ಟು ಮನೆಗೆ ಬಂದ ತಕ್ಷಣ ನಮ್ಮವ್ವ ನಮಗ್ ತಿನ್ನಾಕ್ ಬೇಕೇನಂತ ಕೇಳ್ತಿದ್ದ. ಹ್ಞೂ ಅಂದ ತಕ್ಷಣ ಒಂದು ಮುಟ್ಟಿಗೆ ಶೇಂಗಾ ಕಾಳು ಕೊಡ್ತಿದ್ದಳು, ಹುರಿದಿದ್ದು. ಅವ್ ನಾವು ಹಾಕೋತಿದ್ವಿ ಪಾಕೆಟ್ನ್ಯಾಗ. ಮತ್ ಒಂದ್ ಕಣ್ಣೆ ಬೆಲ್ಲ ಇಡ್ತಿದ್ದಳು ಕೈಯಾಗ. ಅದನ್ನ 2 ಸರಿ ನೆಕ್ ಬಿಟ್ರೆ ಕೈಯಾಗ ಫಿಕ್ಸ್ ಆಗ್ತಿತ್ತ. ನಾವು ಆಡಾಕ್ ಹೋಗ್ತಿದ್ವಿ, 2 ಕಾಳು ಬಾಯಾಗ ಹೋಗ್ಕೋತಿದ್ವಿ, ಒಂದ್ಸಲ ನೆಕ್ತಿದ್ವಿ. 2 ತಾಸು ಮೇಂಟೈನ್ ಆಗ್ತಿತ್ತು, ಶರೀರಕ್ಕೆ ತಾಕತ್ತು ಬರ್ತಿತ್ತು. ಎಷ್ಟು ಮಂದಿ ಶೇಂಗಾ ಬೆಲ್ಲ ತಿಂತೀರಿ? ನೀವು ಕುರ್ಕುರಿಗೆ ರೊಕ್ಕ ಕೊಟ್ಟು ಟ್ಯೂಷನ್ ಪಾಕೆಟ್ ಇಲ್ಲ ಅಂದ್ರೆ ನಿಮ್ಮ ಅಪ್ಪ ನಾಡಿ ನೋ. ಇದರಿಂದ ನಿಮಗೆ ಶಕ್ತಿ ಬರೋದಿಲ್ಲ, ನಿಮ್ಮ ಏಕಾಗ್ರತೆಗೆ ಸಹಾಯ ಆಗೋದಿಲ್ಲ. ಒಳ್ಳೆ ಆಹಾರ, ಒಳ್ಳೆ ಹವ್ಯಾಸ, ಒಳ್ಳೆ ಸಂಘ ಇದ್ರೆ ನೀವು ಹೀರೋ ಆಗ್ತೀರಿ. ನಿಮ್ಮನ್ನ ನೀವು ನಂಬಿ ಜಗತ್ತು ಏನೇ ಹೇಳಿ ವಿನೀತರಾಗಿ ಸಾಧನೆಯ ಕಡೆಗೆ ಮುನ್ನುಗ್ಗಿ ಅನ್ನೋ ಮಾತನ್ನು ಹೇಳ್ತಾ, ಒಂದು ಒಳ್ಳೆಯ ಕಾರ್ಯಕ್ರಮ, ಒಂದು ಒಳ್ಳೆಯ ಸಂಸ್ಥೆ, ಇಂಥ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿದ್ದರಿಂದ ಸಂಸ್ಥೆ ಎಲ್ಲರಿಗೆ, ಶಿಕ್ಷಕ ಬಂಧುಗಳಿಗೆ ವಂದಿಸಿ ಎಲ್ಲರೂ ಸೇರಿ ಜೈಕಾರ ಹಾಕಿ ಭಾಷಣ ಮುಗಿಸೋಣ. ಯಾರಿಗೆ ಜೈಕಾರ ಹಾಕಬೇಕು? ಬಹಳ ಮಿಸ್ಟೇಕ್. ನಾವು ಪ್ರತಿ ಸರಿ ಒಳ್ಳೆ ಕೆಲಸಗಳನ್ನ ಮಾಡಬೇಕಾದ್ರೆ ಈ 3 ಶಕ್ತಿಗಳನ್ನ ಸ್ಮರಿಸ್ಕೋಬೇಕು. ಯಾರು ಅಂದ್ರೆ ಈ ಜಗತ್ತನ್ನ ನಿರ್ಮಿಸಿರುವಂತ ಆ ಮಹಾಶಕ್ತಿ ಭಗವಂತನಿಗೆ ನಾವು ಒಂದ್ಸರಿ ಜೈಕಾರವನ್ನ ಹಾಕ್ಬೇಕು. ಹೇಳಿ, ಭಗವಂತನಿಗೆ ಎಲ್ಲರೂ ಜೋರಾಗಿ ಒಂದ್ಸರಿ ಜೈ ಅಂತ ಹೇಳ್ಬೇಕು. ಬೋಲೋ ಭಗವನ್ ಮಹಾರಾಜ್ ಕಿ. ಈಗ ನೀವು ಭಗವಂತ ಅಂದ ತಕ್ಷಣ ಜಾತಿ, ಮತ, ಪಂಥಗಳನ್ನ ಸ್ಪರ್ಶಿಸಿ ನೋಡಬಾರ್ದು. ಯಾರಿಂದ ಬೆಳಕು ಬರ್ತಾ ಇದೆಯೋ, ಯಾರಿಂದ ಗಾಳಿ ಬರ್ತಾ ಇದೆಯೋ ಅವರೇ ಭಗವಂತ. ಎರಡನೇದ್ದು, ನಮ್ಮನ್ನೆಲ್ಲ ಜನ್ಮ ಕೊಟ್ಟು ಈ ಜಗತ್ತನ್ನು ನೋಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ತಾಯಿ ತಂದೆ, ಅವ್ರಿಗೂ ಕೂಡ ಒಂದ್ಸರಿ ಎಲ್ಲರೂ ಹೆತ್ತ ತಾಯಿ ತಂದೆಗೆ, ಮಹಾರಾಜರಿಗೆ ಎಲ್ಲರೂ ಒಂದ್ಸರಿ ಜೋರಾಗಿ ಜೈಕಾರ ಹೇಳ್ರಿ. ಅಂಡ್ ಲಾಸ್ಟ್, ನಮ್ಮ ಟೀಚರ್ಸ್, ಕರುನಾಡುಗಳಾಗಿ ಮುಸುಕಿದ ಮಬ್ಬಿನಲ್ಲಿ ಕೈ ಹಿಡಿದು ಮುನ್ನಡೆಸುತ್ತಿರುವ ಎಲ್ಲ ಗುರುಬಳಗಕ್ಕೆ ಜೋರಾಗಿ 2 ಕೈಗಳನ್ನು ಮೇಲೆತ್ತಿ ಚಪ್ಪಾಳೆಯನ್ನು ತಟ್ಟಿ, 2 ಕೈಗಳನ್ನು ಮೇಲೆತ್ತಿ ಚಪ್ಪಾಳೆಯನ್ನು ತಟ್ಟಿ ನಾವು ಶುಭಾಶಯವನ್ನು ಜೋರಾಗಿ ಎಲ್ಲರೂ ಸಂಸ್ಥೆಯ ಕುರಿತು ಹೆಮ್ಮೆಯನ್ನು ವ್ಯಕ್ತಪಡಿಸುತ್ತಾ, ಈ ಸಂಸ್ಥೆಯಲ್ಲಿ ಅರಳಿದ